ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ಬಹಳಷ್ಟು ದಿನಗಳಿಂದ ಯಾರ ಶೋಕ್ದಾರ್ ವಿಡಿಯೋನು ಸಹ ಬಂದಿಲ್ಲ ನಮ್ಮ ಚಾನಲಲ್ಲಿ. ಕೆಲಸದ ಒತ್ತಡ ಆಗಿರ್ಬೋದು, ಯಾರ್ದು ಮಾಡಿಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಸೂಪರ್ ವಿಡಿಯೋ ಅಂತಾನೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಒಳ್ಳೆ ಬಂಪರ್ ಆದಂತ ಈ ವರ್ಷ ಹೆಸರು ಮಾಡಿದಂತ ಒಂದು ದಾವಡಿಗೆ ಬಂದಿದ್ದೀನಿ. ಅದೇ ಆಲ್ರೆಡಿ ತಮ್ಲನಲ್ಲಿ ನೋಡಿ ಅನ್ಕೊಂಡಿರ್ತೀರಾ ಯಾವ ದಾವಡಿಗೆ ಬಂದಿದೀವಿ ಅಂತ. ಹೌದು, ಖಂಡಿತವಾಗ್ಲೂ ಬೆಳ್ಳಿ ದಾವಡಿ ಈಗ ಬಂದಿದ್ದೀವಿ. ಸೊ ಈ ವರ್ಷ ಅವರು ಬೆಂಗಳೂರಲ್ಲಿ ಅಲ್ಟಿಮೇಟ್ ಆಗಿ ಒಂದು ಸೂಪರ್ ಆಗಿ ಹೆಸರು ಮಾಡಿದ್ದಾರೆ. ಮತ್ತೊಂದು ಹಿರಿಮೆ ಗರಿಮೆ ಅವ್ರ ಹೆಸರಿಗೆ ಸಲ್ಬೇಕು ಅಂದ್ರೆ ಈ ವರ್ಷ ಸಾಚಾ ಟೂರ್ನಿಮೆಂಟ್ ಅಲ್ಲಿ 12 ಅವರ್ 57 ನಿಮಿಷ ಅಕ್ಕಿನ ಬಿಟ್ಟು ಬೆಂಗಳೂರಲ್ಲ ಕರ್ನಾಟಕದಾದಂತ ಮಾತಾಗಿದ್ದಾರೆ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಅವ್ರದ್ದು ಒಂದು ವಿಡಿಯೋ ನೋಡಿರ್ತೀರಾ. ಆ ವಿಡಿಯೋನ ಇನ್ನು ನೀವು ನೋಡಿಲ್ಲ ಅಂದ್ರೆ ಆಲ್ರೆಡಿ ಐಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಹಾಗೆ ಹೋದ ವರ್ಷ ಬಿಟ್ಟಿರೋ ಅಕ್ಕಿಗೂ ಈ ವರ್ಷ ಮಾಡಿರೋಂಥ ಅಕ್ಕಿಗಳಿಗೂ ಏನ್ ಡಿಫ್ರೆನ್ಸು, ಏನು ಈ ವರ್ಷ ಯಾವ ರೀತಿ ಪ್ರಿಪೇರ್ ಆದ್ರು ಅನ್ನೋದನ್ನೆಲ್ಲ ಸಹ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೇಳ್ದಂಗೆ ಇವತ್ತು ನಮ್ಮ ಯೋಗಿಯವರು ಏನಪ್ಪ ಆಲ್ರೆಡಿ ಇವ್ರದ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಲ್ಲ ಮತ್ತೆ ಮಾಡಬೇಕಾ ಅನ್ನೋ ರೀಸನ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಉತ್ತರ. ಸೊ ಹೌದು, ಅವಾಗ ಮಾಡಿದಾಗ ಒಂದು ಸ್ಟ್ಯಾಂಡರ್ಡಲ್ಲಿ ಇದ್ರು, ಈಗ ಅದಕ್ಕಿಂತ ಬೇರೆ ಲೆವೆಲಲ್ಲೇ ಇದ್ದಾರೆ. ಅವ್ರ ದಾವಡಿಲಿ ಅಕ್ಕಿ ಬಿಟ್ಟು ಮತ್ತೆ ಬೇರೆಯವರ ಸಣ್ಣ ಪುಟ್ಟ ದಾವಡಿಯಲ್ಲಿ ಅಕ್ಕಿ ಬಿಡಿಸೋದಕ್ಕೆ ಅದಕ್ಕೆ ಆದಂತ ಒಂದು ಘನತೆ ಗೌರವ ಎಲ್ಲ ಇರಬೇಕು. ಆ ಕೆಲಸನ ಯೋಗಿಯವರು ಮಾಡ್ತಾ ಬಂದಿದ್ದಾರೆ. ಸೊ ಇನ್ನೇನ್ ತಡ, ಈ ವರ್ಷ ಯಾವ್ಯಾವ ದಾವಡಿಲಿ ಅಕ್ಕಿ ಬಿಟ್ರು, ಅವ್ರ ದಾವಡಿಲಿ ಯಾವ್ಯಾವ ಟೈಮ್ ಬಿಟ್ರು ಅನ್ನೋದನ್ನ ಕೇಳ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಈ ವರ್ಷ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಿಮ್ದೇ ಹೆಸರು, ಬೆಳ್ಳಿ ದಾವಡಿ ಬೆಳ್ಳಿ ದಾವಡಿ ಬೆಳ್ಳಿ ದಾವಡಿ. ಹೌದು. ಏನ್ ಅನಿಸ್ತಾ ಇದೆ? ಖುಷಿ ಆಗುತ್ತೆ ಸರ್. ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಬಟ್ ಈ ಅಕ್ಕಿಗಳು ಸಪೋರ್ಟ್ ಮಾಡಿದಾವೆ, ಒಳ್ಳೆ ವಿದ್ಯೆ ಕಲ್ತಿದ್ವಿ, ಒಳ್ಳೆ ಗುರು ಸಂಪಾದನೆ ಮಾಡಿದ್ವಿ ಫಸ್ಟ್. ಆಮೇಲೆ ಅಕ್ಕಿನ ಬಿಡೋದ್ ಕಲ್ತಿದ್ದೀವಿ, ಖುಷಿ ಇದೆ ನಮ್ಗೆ. ಓಕೆ ಸರ್, ಹಾಗೆ ಈ ಬೆಳ್ಳಿ ದಾವಡಿ 1, 2, 3 ಏನ್ ಈ ತರ ಹೋಗ್ತಾ ಇದೆಯಲ್ಲ, ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಇವೆಲ್ಲ? ಬೆಳ್ಳಿ ದಾವಡಿ 1, 2, 3 ಅನ್ನೋದಕ್ಕಿನ್ನ ಬೆಳ್ಳಿ ದಾವಡಿ ಅಂತ ಮಾಡಿದ್ದೆ ಅನಿಲ್. ಈ ಹೆಸರು ಬೆಳ್ಳಿ ಅನ್ನೋ ಅಕ್ಕಿ ಹೆಸರು ಇತ್ತದು. ಸೊ ಅದನ್ನೇ ದಾವಡಿ ಹೋಗಿ ಮಾಡಿದ್ರು. ನಿಮ್ಗೆಲ್ಲ ಓಕೆನಾ ಅಂದ್ರು. ಓಕೆ, ಅದ್ರಲ್ಲಿ ಚೆನ್ನಾಗಿದೆ ಹೆಸರು. ಆ ಅಕ್ಕಿ ಹೆಸರಿಂದ ಅಕ್ಕಿ ಬಿಡ್ತಾ ಇದೀವಿ. ಸೊ ಅಕ್ಕಿಗಳೆಲ್ಲ ಚೆನ್ನಾಗಿ ಆಡಿದೆ ಸರ್. ಆಗ ಲಾಸ್ಟ್ ಟೈಮ್ ನಿಮ್ದು ವಿಡಿಯೋ ಮಾಡಿದಾಗ, ಈಗ ನಾನು ಓಪನ್ ಆಗಿ ಹೇಳ್ತೀನಿ, ಈ ಹುಡುಗರ್ದೆಲ್ಲ ಬೇಕಾಗಿತ್ತ ವಿಡಿಯೋ, ಇವ್ರಿಗಿಂತ ದೊಡ್ಡವ್ರು ಇದ್ರು ಹಾಗೆ ಹೀಗೆ ಅಂತೆಲ್ಲ ಕೆಲವ್ರು ಹೇಳೋರು. ಸೊ ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಈಗ ನಾನೇ ಹೇಳ್ಬೋದು, ಹಾಗೆಲ್ಲ ಒಂದು ಟೈಮ್ ರೇಂಜ್ 10+ ಈ ತರ ಬಿಡ್ತಾ ಇದ್ರು. ಬಟ್ ಈ ವರ್ಷ ಯಾರು ಮಾತಾಡಕ್ಕೆ ಆಗಲ್ಲ. ಸಾಚಾ ಟೂರ್ನಿಮೆಂಟ್ ಅಲ್ಲಿ 12 ಅವರ್ 57 ನಿಮಿಷ ಅಕ್ಕಿನ ಬಿಟ್ಟಿದ್ದಾರೆ. ಇದಕ್ಕಿಂತ ಇವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಮತ್ತೆ ಇನ್ನೊಂದು ಕಾರಣ ಬೇಕಾಗೇ ಇಲ್ಲ. ಸೊ ಮತ್ತೆ ಯಾಕೆ ಮಾಡ್ಬೇಕು ಅನ್ನೋರ್ಗೆ ಈ ಕಾರಣ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸರ್, ಈ ವರ್ಷ ಫಸ್ಟ್ ಅದೇ ಕ್ವಶನ್ಗೆ ಬಂದ್ಬಿಡ್ತೀನಿ. 12 ಅವರ್ 57 ನಿಮಿಷ ಸಾಚಾ ಟೂರ್ನಿಮೆಂಟ್ ಅಲ್ಲಿ ಯೂಸ್ ಒಂಥರ ಏನೋ ರೋಮಾಂಚನ ಆದಂಗ ಆಗೋಯ್ತು. ಅವತ್ತೆಲ್ಲ ಗ್ರೂಪ್ಗಳಲ್ಲಿ ನಾವು ಕೇಳ್ಬೇಕಾರೆ ಆಲ್ಮೋಸ್ಟ್ ಈ ವರ್ಷ ಇನ್ನೊಂದು ಹೇಳ್ಬೇಕು ಅಂದ್ರೆ 8 ದಾವಡಿ ಮೇಲೆ 10+ ಆಡ್ತಾನೆ ಇತ್ತು ಸಾಚಾ ಟೂರ್ನಿಮೆಂಟ್ ಅಲ್ಲಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಎಲ್ಲಾರು ಒಳ್ಳೆ ಅಕ್ಕಿ ಬಿಟ್ಟಿದ್ದಾರೆ ಅವತ್ತು. ಬಟ್ ವೆದರ್ ಸಪೋರ್ಟ್ ಮಾಡ್ಬೇಕು ಇದಕ್ಕೆ. ಸಾಚಾ ಅಂತಂದಾಗ ಸಾಚವಾಗಿ ಅಕ್ಕಿ ಬಿಟ್ಟಿದ್ದಾರೆ. ಸೊ ಅದನ್ನ ಎಲ್ಲಾರು ಪ್ರೂವ್ ಮಾಡಿದ್ದಾರೆ ಅವತ್ತು. ಇಷ್ಟ ನಮ್ದೊಂದೇ ದಾವಡಿ ಅಂತಲ್ಲ, ಎಲ್ಲಾ ದಾವಡಿ ಅವ್ರದ್ದು 10 ಅವರ್ ಮೇಲೆ ಆಡಿದೆ. ಅದೇ ಖುಷಿ ಎಲ್ಲಾರ್ಗುನು. ಸೊ ಅದ್ರಲ್ಲಿ ನಮ್ದು ಒಂದ್ ದಾವಡಿ. ಸೊ ವಿನ್ನರ್ ಆಗ್ತೀವಿ ಅಂತ ನಾವು ಅಕ್ಕಿ ಬಿಡ್ಲಿಲ್ಲ, ಒಂದ್ ಒಳ್ಳೆ ರೀತಿಲಿ ಸಾಚವಾಗಿ ಬಿಡೋಣ ಅಂತ ಅಕ್ಕಿ ಬಿಟ್ಟಿದ್ವಿ. ಭಗವಂತನ ಕೃಪೆ, ಅದೃಷ್ಟನೇ ಇರ್ಬೇಕು ಅಂತಾರಲ್ಲ, ಅದೆರಡು ಸಿಕ್ತು ನಮ್ಮಲ್ಲಿತ್ತು. ಸೊ ಸಾಚವಾಗಿ ಜನ ಮಾತಾಡೋರ್ಗೆಲ್ಲ ಒಂದು ಉತ್ತರ ಅನ್ನೋದು ಇದೆಯಲ್ಲ ಸರ್, ಅದು ಸಾಚಾ ಬಿಟ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಸಾಚಾ ಟೂರ್ನಮೆಂಟ್ ಬಿಡೋರ್ಗೆ ಅದ್ರದ್ದು ಒಂದು ಬೇರೆ. ಹೌದು ಹೌದು. ನಮ್ಮ ಚಾನಲ್ ಅಲ್ಲೂ ಸಹ ನಾನು ಅವಾಗಿಂದ ಅದನ್ನೇ ಮಾಡೋ ಬಂದಿದ್ದು. ಸೊ ಸಾಚಾ ಟೂರ್ನಮೆಂಟ್ ಹೋದ್ಸತಿ ನಮ್ಮ ರವಿ ಅವರು 11 ಚಿಲ್ಲರೆ ಟೈಮ್ ಅಲ್ಲಿ ಚೀನಿ ಬಿಟ್ಟಿದ್ರು. ಅವ್ರಿಗೂ ಒಂದು ನಮ್ಮ ಚಾನಲ್ ಕಡೆಯಿಂದ ಒಂದು ಇದು ಗೌರವಾರ್ಪಣೆ ಇತ್ತು. ಹಾಗೆ ಉಮಾಮದೇವ್ ಅವ್ರು ಬಿಟ್ಟಿದ್ರು, ಅವ್ರಿಗೂ. ಈ ವರ್ಷ ನಿಮ್ದು. ಸರ್, ನೀವು ಲಾಸ್ಟ್ ಟೈಮ್ ಅಲ್ಲಿ ಒಂದ್ ವಿಡಿಯೋ ಮಾಡಿದಾಗ ಜನ ಕೇಳಿದ್ರು ಅಂದ್ರಲ್ಲ, ಸೊ ಅದಕ್ ಮುಂಚೆ ನಾವು ಒಂದ್ ಪಟ ಬಿಟ್ಟಿದ್ವಿ ಸಾಚವಾಗೇನೆ, ಅದು ವಿನ್ನರ್ ಆಗಿತ್ತು. ಹೌದು ಹೌದು. ನಾವ್ ಯಾವ್ದಾವ್ದೋ ಬೇರೆ ಟೂರ್ನಮೆಂಟ್ ಎಲ್ಲ ಕಟ್ಟಿ ನಾನ್ 12 ಅವರ್ 13 ಅವರ್ ಬಿಟ್ಟು ನಾನು ಏನ್ ಹೆಸರು ಮಾಡ್ದೋನಲ್ಲ, ಸಾಚವಾಗಿ ಬಿಟ್ಟಿರೋ ಅಕ್ಕಿ ಎಲ್ಲ ಸಾಚವಾಗಿ ಬಿಟ್ಟಿದೆ. ಅವಾಗ ನನ್ ಮನ್ಸು ಸಾಕ್ಷಿಗೆ ಅಕ್ಕಿ ಬಿಡ್ತಾ ಇದೆ. ಇವಾಗ
ಈ ಮಾತಾಡೋರ್ ಮನ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ಪಬ್ಲಿಕ್ ಆಗಿ ನಾನು ಅಕ್ಕಿ ಬಿಟ್ಟಿದ್ದೀನಿ. ಒಂದು ಟೂರ್ನಮೆಂಟ್ ಬಿಟ್ಟಿದ್ರೆ ಏನೋ ಅನ್ಬೋದಾಯ್ತು ಸರ್, 15 ಟೂರ್ನಮೆಂಟ್ಗೂ ಬಿಟ್ಟಿದೀವಿ ಅಂದ್ರೆ 15 ಟೂರ್ನಮೆಂಟ್ ಅಲ್ಲಿ ಇರೋರು ಎಲ್ರಿಗೂ ಗೊತ್ತಾಗ್ಬೇಕು. ಅದೊಂದು 15 ಹೌದು ಹೌದು ಅಂದ್ರೆ 14+1 14 ನಾರ್ಮಲ್ ಟೂರ್ನಮೆಂಟ್, ಒಂದು ಸಾಚಾ ಟೂರ್ನಮೆಂಟ್. ಹೌದು, ಯಾಕೆಂದ್ರೆ ಅವ್ರು ಮಾತಾಡುವಾಗ ಈಗ ಯೋಚನೆ ಮಾಡಿ ಮಾತಾಡ್ಬೇಕು. ಸಾಚಾ ಅಂತ ಬಿಡುವಾಗ ಸಪ್ರೇಟ್ ಡೇಟ್ ಹಾಕ್ಸ್ಕೊಳ್ಳೋದ್ನು ನಾನು ನೋಡಿದೀನಿ. ಆ ಡೇಟ್ ಅಲ್ಲಿ ಕೊಡಿ, ನಾವು ಆ ಡೇಟ್ಗೆ ಬಿಡ್ತೀವಿ. ನಾನು ಆತರ ಏನು ಹೇಳಿಲ್ಲ. ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟ್ಗೆ ನಾನು ಬಿಡಕ್ ರೆಡಿ ಇದೀನಿ. ನನ್ನ ಹತ್ರ ಅಕ್ಕಿ ನಾವು ಫಸ್ಟ್ ಅಕ್ಕಿ ನಂಬ್ತೀವಿ ಸರ್, ಆಮೇಲೆ ಅಕ್ಕಿ ಡ್ಯೂಟಿ ಮಾಡಿ ಅಕ್ಕಿ ಬಿಟ್ಟೇ ಬಿಡ್ತೀವಿ. ಮಾತಾಡೋರ್ಗೇನ್ ಸರ್, ಮಾತಾಡಕ್ಕೆ ಅವ್ರಿಗೇನ್ ಸರ್ ನಾಲ್ಗೆ ಮೂಳೆ ಇಲ್ಲ, ಹಿಂಗ್ ಬೇಕನ್ನ ಮಾತಾಡ್ಸುತ್ತೆ. ಮಾತಾಡ್ಲಿ, ಅವ್ರು ಮಾತಾಡ್ತವ್ರೆ ಅಂತ ನಾನು ಯಾವತ್ತು ಅವ್ರಿಗೆ ಎದುರುತ್ತವಾಗಿ ನಿಂತು ಮಾತಾಡಿಲ್ಲ. ಅವ್ರ ಹೊಟ್ಟೆ ತಣ್ಣಗಿರ್ಲಿ, ನಾವ್ ಇದೇ ರೀತಿ ಸಾಚವಾಗಿ ಬಿಟ್ಕೊಂಡೆ ಜರ್ನಿಲೇ ಬರ್ತಾ ಇರ್ತೀವಿ. ಅದು ಕಾಮನ್. ಅಷ್ಟೇ ಅಷ್ಟೇ ಸರ್, ಈ ವರ್ಷ ಸರಿಸುಮಾರು 60+ ಟೂರ್ನಮೆಂಟ್ ಟೋಟಲ್ ಓವರ್ ಆಲ್ ಅಕ್ಕಿ ಬಿಟ್ಟಿದ್ದೀರಾ. ಹಾಗೆ ಯಾವ್ಯಾವ ಅಕ್ಕಿ ಬಿಟ್ಟಿದ್ರಿ ಸರ್ ಈ ವರ್ಷ? ಸರಿ, ನಿಮ್ ಲೈನೇಜ್ ಗಳಲ್ಲಿ ನಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಬೆಳ್ಳಿ ಲೈನು ಮತ್ತೆಲ್ಲ ತೋರಿಸಿದ್ರಿ. ಈ ವರ್ಷ ಅದರಲ್ಲಿ ಯಾವ್ಯಾವ ಆಡ್ತು ಅನ್ನೋದನ್ನ ಹೇಳ್ತೀವಿ ಸರ್, ತೋರಿಸ್ತೀನಿ. ಇದು ಬಂದು ಗುಂಡ ಅನ್ಬಿಟ್ಟು ನಮ್ಮ ಬೆಳ್ಳಿ ಮಗಳಿಗೆ ಆಗಿರೋದು ಇದು ಪಟ್ಟ. ಇನ್ನೊಂದು ನಮ್ದು ಪ್ಲಾಂಕಲ್ ಏನಿದೆಯಲ್ಲ ಅದ್ರ ಗುಂಡ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಪಟ್ಟದಲ್ಲಿ ಆಡಿತ್ತಲ್ಲ ಅದ್ರ ಮಗ ಇವನು ಸಾಚಾ ಟೂರ್ನಮೆಂಟ್ ಗೆ ಬಿಟ್ಟಿದ್ದೀನಿ. ಈ ವರ್ಷ ಆಡಿದ್ದು ಸಾಚಾ ಟೂರ್ನಮೆಂಟ್ ಯಾವತ್ತು? ಇವಕ್ಕೆ ಇದೊಂದು ಆಡಿದೆ. ಇದು ಬಂದು 7ನೇ ತಾರೀಕಿಗೆ 7 hours 1 ನಿಮಿಷ ಆಡ್ತು 11 ಸೀಲ್ಗೆ. ಇವನು ಇನ್ನೊಂದು ಗಂಡಿದೆ ಅದು ಕೊಡು. ಈ ಅಕ್ಕಿ ಬಂದು 14ನೇ ತಾರೀಕಿಗೆ 15 ಸೀಲ್ಗೆ ಬಿಟ್ಟಿದ್ದು ಸಾಚನ. ಅವತ್ತು ಸಾಚನೇನೆ. ಅದಾದ್ಮೇಲೆ 21ನೇ ತಾರೀಕು ಅವತ್ತು ಅಷ್ಟೇ 7 ಟೂರ್ನಮೆಂಟ್ ಜೊತೆಗೆ ಒಂದು ಸಾಚ, ಅವತ್ತು ಸಾಚನೆ. ಈ ವರ್ಷ 3 ಬ್ಯಾಕ್ ಟು ಬ್ಯಾಕ್ 3 ರೌಂಡ್ ಬಿಟ್ಟಿದ್ದೀನಿ. 9 hours 22 ನಿಮಿಷ ಆಡ್ತು. 14ನೇ ತಾರೀಕಿಗೆ 12 hours 57 ನಿಮಿಷ ಆಡ್ತು. ಇನ್ನು ಆ ಗಂಡು ಬಂದು 7 hours 1 ನಿಮಿಷ ಆಡ್ತು 7ನೇ ತಾರೀಕು ಬಿಟ್ಟಾಗ. ಅವತ್ತು ಒಂದು 11 ಸೀಲ್ ಇತ್ತು. ಸೊ ಏನಕ್ಕೆ ಅಂತಂದ್ರೆ ಈ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್, ಇವರು ಏನಕ್ಕೆ ಇಷ್ಟು ಫಾಸ್ಟ್ ಆಗಿ ಇವ್ರಿಗೆ ಇದ್ ಮಾಡ್ತಾ ಇದೀರಾ, ರೆಸ್ಪಾನ್ಸ್ ಮಾಡ್ತೀರಾ ಅಂತ. ಸೊ ನಾವು ಕೆಲ್ಸನ ಹಂಗೆ ತೋರಿಸಿದೀವಿ ಈ ವರ್ಷ. ಯಾಕೆಂದ್ರೆ 1 ರೌಂಡ್ ನಾನು ಬಿಟ್ಟವನಲ್ಲ ಸಾಚಾಗಿ ಅಂತ, ನಾನು ಬ್ಯಾಕ್ ಟು ಬ್ಯಾಕ್ 3 ರೌಂಡ್ ಒಂದು ವಾರ ಗ್ಯಾಪ್ ಇಲ್ದಂಗೆ 3 ವಾರ ಬಿಟ್ಟಿದ್ದೀನಿ. 7 hours ಆಡಿದೆ. ಹೌದು ಸರ್, ಯಾಕೆಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾವ ಅಕ್ಕಿಗಳು. ಬಿಡಕ್ ಬಡದೇ ಇರೋರು ಮಾತಾಡ್ಗೇನ್ ಸರ್, ಮಾತ್ಗೇನ್ ಕಮ್ಮಿನ ಅವ್ರಿಗೇನ್ ಹೇಳ್ಕೊಡ್ಬೇಕು ಅವ್ರಿಗೆ. ಸೊ ನಾವ್ ಈ ರೀತಿ ಅಕ್ಕಿ ಬಿಟ್ಟಿದ್ದು ತೋರಿಸ್ತಾ ಇರ್ತೀವಿ ಅಷ್ಟೇ ಹೊರತು ಅವ್ರು ಮಾತಾಡ್ಲಿ ಸರ್. ಅವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ನನ್ನ ಕೈಲಾದಷ್ಟು ಸಾಚವಾಗಿ ಬಿಡಕ್ಕೆ ಟ್ರೈ ಮಾಡ್ತೀನಿ ಸರ್. ಈ ಅಕ್ಕಿ ಆಟ ಯಾವ ತರ, ಇದ್ರದ್ದು ಬಾಜಿ ಯಾವ ತರ ಅನ್ನೋದನ್ನ ಹಂಗೆ ಒಂದ್ ಸ್ವಲ್ಪ ಸರ್. ಈ ಗಂಡು ಬಾಜಿ ಜಾಸ್ತಿ. ಬೆಳಿಗ್ಗೆ ಬಿಟ್ಟಿದ್ದ ಜಾಗದಲ್ಲಿ ಎಲ್ಲೂ ಹೊಡೆಯೋದಿಲ್ಲ ಬಾಜಿ. ಇದು ಮನೆ ಮೇಲೆ ಬಂದು 1 hour ಆಗ್ಬೇಕು. 1 hour ಆದ್ಮೇಲೆ ಬಾಜಿ ಮಾಡುತ್ತೆ. ತುಂಬಾ ಚೆನ್ನಾಗಿ ಹೊಡೆಯುತ್ತೆ ಸರ್. ಏನು ಒಂದ್ಸತಿಗೆ 18, 8, 10, 16 ಈ ರೇಂಜ್ಗೆ ಹೊಡೆಯೋದು. ಆಮೇಲೆ ಇದ್ರದ್ದು ಇನ್ನೊಂದೇನು ಅಂದ್ರೆ ಕುಂತ್ಕೊಳ್ಳೋ ಟೈಮ್ ನೀನು 1 hour 2 hour ಇದ್ದಂಗೆ ಒಂದೊಂದು ಬಾಜಿಂಗ್ ಮಾಡ್ಕೊಂಡೆ ಬರೋದು. ಒಂದೇ ಏನು ಅಂದ್ರೆ ಟೈಮಿಂಗ್ ಇನ್ನೇನು 1 hour ಇದೆ. ಕನ್ಸಿಸ್ಟೆನ್ಸಿ ಟೈಮ್ ಯಾವ್ದು ಇರುತ್ತೆ ಸರ್? ಸರ್ ಇವನ್ ಬಿಟ್ಟಾಗೆಲ್ಲ 12 hours ಆಡಿರೋದು. 12 hours ಲಾಸ್ಟ್ 2 ರೌಂಡ್ ಅಲ್ಲಿ 9 hours ಆಡ್ದ. ಇನ್ ಮಿಕ್ಕಿದ 2 ರೌಂಡ್ ಅಲ್ಲಿ 12 hours ಪ್ಲಸ್ ಆಡಿದಾನೆ. ಅದಕ್ಕೂ ಬಿಫೋರ್ ಉಡನ್ಗೆಲ್ಲ 12 hours ಆಡಿರೋದು. 12 hours 10 ನಿಮಿಷ, 12 hours 8 ನಿಮಿಷ. ನಾವು ಮುಂಚೆನೆ ಉಡನ್ ಚೆಕ್ ಮಾಡಿರ್ತೀವಲ್ಲ, ಆ ಟೈಮಲ್ಲೆಲ್ಲ ಅದೇ ಟೈಮ್ ಆಡಿದಾನೆ. 2 ರೌಂಡ್ ಮಾತ್ರ 9 hours ಟೂರ್ನಮೆಂಟ್ ಆಡಿದಾನೆ ಸರ್. ಇದು ಯಾವ್ದಕ್ ಬಂದಿತ್ತು ಅಂತ ಹೇಳಿದ್ರಿ ಸರ್? ಇದು ಬೆಳ್ಳಿ ಮಗ ಗೇರ್ವಾಗಂಡಿಗೆ ಇಲ್ಲೊಂದು ಚಪ್ಪರ್ ಮಾಡಿದೀವಿ. ಸೊ ಅದಕ್ಕೆ ಬಂದಿರೋದು ಇದು. ನಿಮ್ದು ಹಳೆ ದಾವಡಿಯಿಂದ ಇಲ್ಲಿ ಬಂದಿದ್ದು ಹೆಂಗಿತ್ತು? ಇಲ್ಲಿ ಬಂದು ಯಾವ ರೀತಿ ಪ್ರಿಪೇರ್ ಆದ್ರಿ ನೀವು? ಯಾಕಂದ್ರೆ ಒಂದು ಮನೆಯಿಂದ ಇನ್ನೊಂದ್ ಮನೆಗೆ ಬಂದು ನಾವೇ ಸೆಟ್ಲ್ ಆಗೋದ್ ಕಷ್ಟ ಇರುತ್ತೆ. ಬಟ್ ಅಕ್ಕಿಗಳನ್ನ ಇಲ್ಲಿ ನೀವು ತಯಾರು ಮಾಡ್ಬೇಕು ಅಂದ್ರೆ ಅದು ಸಾಮಾನ್ಯದ ವಿಷಯನೇ ಅಲ್ಲ. ಯಾಕಂದ್ರೆ ರಿಯಲ್ ಆಗಿ ಶೋಕ್ ಮಾಡೋರಿಗೆ ಅದು ಕಷ್ಟ ಗೊತ್ತಿರುತ್ತೆ ಸರ್. ಹೆಂಗಿತ್ತು ಸರ್? ಸರ್ ಅದು ಅವಾಗೇನಂದ್ರೆ ಸಾಚಾ ಬಿಟ್ಟಾಗ ನಮ್ಮ ಅನಿಲ್ ಪರಿಚಯ ಆದ್ರು. ಸಾಚಾ ಬಿಟ್ಟಾದ್ಮೇಲೆ ಅನಿಲ ಪರಿಚಯ ಆದ. ಸೊ ಅವ್ನು ಟಚ್ ಅಲ್ಲಿ ಇದ್ವಿ. ಅಂದ್ರೆ ಒಂದ್ 3 ವರ್ಷ ಅನ್ಕೊಳ್ಳಿ, ನಾವು ಸಾಚಾ ಬಿಟ್ಟು 3 ವರ್ಷ ಆಯ್ತು. ಅವಾಗಿಂದ ಟಚ್ ಅಲ್ಲಿ ಇದ್ರು. ಸೊ ಬಂದಾಗೆಲ್ಲ ನಾನು ಪಟ್ಟಗಳು ಕೊಡೋದು, ಕೇಳೋದು, ಆತರ ಎಲ್ಲ ನಾನು ಮಾಡಿದ್ದೀನಿ. ಇಲ್ಲೂ ಅಕ್ಕಿಗಳು ಆಡ್ತಾ ಇತ್ತು. ಏನಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂದ್ರೆ ಅಲ್ಲಿ 2 ವರ್ಷ ಬಿಟ್ಟೆ ಅಲ್ಲಿ ಏನಾಗ್ತಿತ್ತು, ಜನಗಳು ಜಾಸ್ತಿ ಬರೋದು. ಅಕ್ಕಿ ಲಾಂಗ್ ಆದ್ರೆ ಬರಬೇಡಿ ಅಂತ ಯಾರನ್ನೂ ಹೇಳಕ್ಕಾಗಲ್ಲ. ಸೊ ಬಂದಾಗ ಏನಾಗುತ್ತೆ, ಅಲ್ಲಿ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ತಿತ್ತು. ಸೊ ಯಾವ ತರ ಅಂದ್ರೆ ಏನು ಇಷ್ಟು ಜನ ಹುಡುಗರು ಬರ್ತಾರೆ, ಏನದು ಪಾರೋಳ ಅಂದ್ರೆ ಜೂಜ ಅದು ಇದು ಅನ್ನೋ ತರ ಬಂದ್ಬಿಡ್ತು. ಪಾಪ ಅಲ್ಲಿರೋ ಜನಕ್ಕೆ ಗೊತ್ತಿಲ್ಲದೆ ಏನೇನೋ ನಡೀತು. ಸೊ ಅದಾದ್ಮೇಲೆ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಆಯ್ತು. ಅದಾದ್ಮೇಲೆ ನನ್ಗೆ ಯಾಕೋ ಮನ್ಸಿಗೆ ಒಪ್ಪಿಗೆ ಆಗ್ಲಿಲ್ಲ. ಇನ್ನ ಏನಕ್ಕೆ ಜನಕ್ಕೆ ತೊಂದರೆ ಕೊಟ್ಟು ನಾನು ಅಕ್ಕಿ ಬಿಡ್ಬೇಕು ಅನ್ನೋದೇನಿತ್ತು ಅಲ್ಲಿ ಅಂತೇಳಿ, ಬೇಡ ಜನ ಇದಾರೆ. ಆಮೇಲೆ ಅನಿಲ್ ಹೇಳ್ದ, ಅಣ್ಣ ನಮ್ ದಾವಡಿನೇ, ನಿಮ್ ದಾವಡಿ ಅನ್ಕೊಳ್ಳಿ, ನೀವೇ ಇಲ್ಲಿ ಬಂದ್ ಅಕ್ಕಿ ಬಿಡಿ, ನಮ್ದೇನ್ ತೊಂದ್ರೆ ಇಲ್ಲ ಅಂತ ಹೇಳ್ದ. ಪಾಪ ಹುಡ್ಗ ನೋಡ್ರಿ
ಯಾರು ಕೊಡ್ತಾರೆ ಈ ತರ ಹೌದು ಯಾರು ಸೊ ಅಲ್ಲಿ ಯಾಕೆಂದ್ರೆ ಅಕ್ಕಿ ಶೋಕಿ ಅನ್ನೋದು ಹೆಂಗೆ ಅಂದ್ರೆ ಸರ್ ಯಾರ್ದೋ ಮನೆ ಮೇಲೆ ನಿಂತ್ಕೊಂಡು ನಾವು ನೋಡೋದಕ್ಕಿಂತ ನಾವೇ ಡ್ಯೂಟಿ ಮಾಡಿ ಅಕ್ಕಿ ಬಿಡೋದ್ರಲ್ಲಿ ಎಷ್ಟೋ ಮಜಾ ಇರುತ್ತೆ. ಹೌದು ಖಂಡಿತ. ಅಷ್ಟು ಅವಕಾಶ ಮಾಡ್ಕೊಟ್ರು ನನಗೆ ಇಲ್ಲಿ ಬಿಡೋದಕ್ಕೆ. ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಬರ್ಬೇಕಾಗಿತ್ತು. ಸೊ ಅಲ್ಲೂ ಇದ್ದಾಗಲೂ ಅದೇ ಡ್ಯೂಟಿ ಮಾಡ್ತಾ ಇದೆ. ಸೊ ಒಂದ್ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟು ಡ್ಯೂಟಿ ಮಾಡಿದೀನಿ. ಹುಡುಗರು ಸಪೋರ್ಟ್ ಮಾಡಿದಾರೆ ಸರ್, ಒಬ್ರದಿಂದ ಏನಿಲ್ಲ. ಎಲ್ಲ ಪಾಪ ಹುಡುಗರು ಸಪೋರ್ಟ್ ಮಾಡಿದ್ದಕ್ಕೆ ನಾವ್ ಈ ರೇಂಜ್ಗೆ ಅಕ್ಕಿ ಬಿಡಕ್ ಆಗಿದ್ ನಾವ್ ಅಷ್ಟೇ ಸರ್. 10 ಅವರ್ 20 ನಿಮಿಷ ಆದ್ಮೇಲೆ ಮತ್ತೆ ಒಂದು ಪಟ್ಟ ಬಿಟ್ಟೆ, ಅಂದ್ರೆ 9 ಕಳ್ಳಿ ಪಟ್ಟ ಅದು 10 ಅವರ್ 54 ನಿಮಿಷ ಆಡ್ತು. ಅವತ್ತು ಒಂದು 4 ಟೂರ್ನಮೆಂಟ್ ಗಾಡಿದ ಅಕ್ಕಿ ಅದು. ಅದಾದ್ಮೇಲೆ ನೆಕ್ಸ್ಟ್ ವರ್ಷಕ್ಕೆ ರೆಡಿ ಮಾಡಿದ್ವಿ. ರೆಡಿ ಮಾಡಿದಾಗ ಪ್ರಾಬ್ಲಮ್ ಆಯ್ತು, ಇನ್ನ ಪೊಲೀಸ್ ಅವ್ರದೆಲ್ಲ ಪ್ರಾಬ್ಲಮ್ ಆಯ್ತು. ಸರಿ ಇನ್ನೇನು ಆಡಿದ್ದಕ್ಕೆ ಟೂರ್ನಮೆಂಟ್ ದಿವಸನೇ ನಮ್ಮನ್ನ ಬಂದು ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ದು. ಸೊ ಏನಕ್ಕೆ ಮತ್ತೆ ಅದ್ ತೊಂದ್ರೆ ಮತ್ತೆ ಮಾಡ್ಬೇಕು ಅಂತ ಹೇಳಿ ಒಂದ್ಸರಿ ಮನ್ಸಿಗೆ ಬೇಜಾರಾಗೋಯ್ತು. ಏನು ನಾವು ನಮ್ಮನೆ ಮೇಲೆ ಅಕ್ಕಿ ಬಿಡ್ದಿರಂಗ್ ಆಗೋಯ್ತಲ್ಲ ಅಂದ್ರೆ ಯಾರಿಗೇ ಆಗ್ಲಿ ಬೇಜಾರಾಗುತ್ತೆ. ಸೊ ಅದಾದ್ಮೇಲೆ ನಾನೇನ್ ಮಾಡಿದೆ, ಒಂದ್ ವಾರ ಈಚೆನೆ ಬರ್ಲಿಲ್ಲ ಆ ಬೇಜಾರ್ಗೆ. ಅವಮಾನ ಅಲ್ವಾ ಸರ್ ಅದು. ಆ ಒಂದ್ ವಾರ ಬರ್ಲೇ ಇಲ್ಲ ನಾನು. ಆಮೇಲೆ ಇಲ್ಲೇ ಅನಿಲ್ ಮನೆ ಮೇಲೆ ಅಕ್ಕಿ ಬಿಡಿಸ್ತಾ ಇದ್ದೆ, ಅಂದ್ರೆ ಫೋನಲ್ಲಿ ಹೇಳ್ತಾ ಇದ್ದೆ. ಸೊ ಅವಾಗ ಇಲ್ಲಿಗೆ ನಾನೇ ಬಂದು ಡ್ಯೂಟಿ ಮಾಡೋ ತರ ಮಾಡಿದೆ. ಮತ್ತೆ ಸಾಯಂಕಾಲದ ಹೊತ್ತು ಇರ್ತಾ ಇರ್ಲಿಲ್ಲ ಜಾಸ್ತಿ. ಸೊ ಇವ್ರಿಗೆ ಹಿಂಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಇಲ್ಲೂ ಅಕ್ಕಿ ಬಿಡಿಸ್ದೆ. ಇಲ್ಲಿ ಬಿಟ್ಟಿದ್ದಕ್ಕಿ ಬ್ಯಾಡ್ ಲಕ್, ಒಂದಷ್ಟು ಅಕ್ಕಿಗಳು ಕಾಯಿಲೆ ಬಿದ್ದು ಸತ್ತೋಗ್ಬಿಡ್ತು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಶಿಷ್ಯ ಅಂತ ಲಾಸ್ಟ್ ಇಯರ್ ಒಂದು ರೆಗ್ದಾರ್ ಬಿಟ್ರು, ಇಲ್ಲೇ ಬಿಟ್ಟಿದ್ದು. ಆ ಗಂಡು ಬಂದು 10 ಅವರ್ 5 ನಿಮಿಷ ಆಡಿ ಖಾಲಿ ಬಿತ್ತು. ಅಂದ್ರೆ ಪ್ರೀವಿಯಸ್ ಬಿಫೋರ್ ಉಡನ್ಗೆ ಅದು ಕತ್ಲಾದಾಗ ಹಿಂದೆಗಡೆ ಬಿಲ್ಡಿಂಗ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ. ಬೆಳಿಗ್ಗೆ ನೋಡಿದ್ರೆ ಅದು ಅಲ್ಲಿಂದಾನೆ ಎದ್ ಬಂತು, ಪಕ್ಕದ ಬಿಲ್ಡಿಂಗ್ ಇಂದಾನೆ ಎದ್ ಬಂತು. ಅದಾದ್ಮೇಲಿಂದ ಅದು ಅದೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತು. 10 ಅವರ್ 5 ನಿಮಿಷ ಬಿಟ್ವಿ, ಅದು ಖಾಲಿ ಆಗೋಯ್ತು. ಮತ್ತೆ 12 ಅವರ್ 5 ನಿಮಿಷ ಆಡ್ತು. 12 ಅವರ್ 5 ನಿಮಿಷ ಕಮ್ಮಿ ಆಡ್ತು, ಅದು ಖಾಲಿ ಅದೇ ಜಾಗದಲ್ಲೇ ಬಿತ್ತು. ಮತ್ತೆ ಚಾನ್ಸ್ ಕೊಟ್ರು, ಮತ್ತೆ 11 ಅವರ್ 33 ನಿಮಿಷ ಬಿಟ್ವಿ. ಅವತ್ತು ಅದೇ ಕತೆ ಆಯ್ತು. ಕೊನೆಗೆ ಆ ಅಕ್ಕಿನ ಸ್ಟಾಪ್ ಮಾಡಿದ್ವಿ. ಅಂದ್ರೆ ನಮ್ ಖಾಲಿ ಆಯ್ತು ಅನ್ನೋ ಅವಮಾನ ಇಲ್ಲ ನಮ್ಗೆ, ಅವಮಾನ ಇಲ್ಲ. ಇದನ್ನ ನೆಕ್ಸ್ಟ್ ತಿದ್ದಬೇಕು ಅನ್ನೋದು ಧೈರ್ಯ. ಯಾಕಂದ್ರೆ ಒಂದು ಅಕ್ಕಿ ಒಂದ್ಸತಿ ಖಾಲಿ ಆಗ್ಬಿಟ್ರೆ ಅದನ್ನ ರೆಡಿ ಮಾಡಕ್ಕೆ ಯಾರು ಹೋಗೋದಿಲ್ಲ. ಸೊ ನಾನ್ ಆತರ ಮಾಡ್ಲಿಲ್ಲ. ಅದನ್ನೇ ನೋಡೋಣ, ಟ್ರೈ ಮಾಡೋಣ. ಖಾಲಿ ಬಿದ್ರೆ ಏನು ಅವಮಾನ ಅಲ್ಲ ಸರ್. ಅದಾದ್ಮೇಲೆ ಸನ್ಮಾನ ಆಗಕ್ಕೆ ಈ ವರ್ಷ ಮಾಡಿದೀವಲ್ವಾ. ಸೊ ಈ ವರ್ಷಕ್ಕೆ ಒಳ್ಳೆ ರೀತಿಲಿ ಒಳ್ಳೆ ಟೈಮ್, ಅದೇ ಟೈಮೇ ಬಿಟ್ಟಿದ್ದೀವಿ, ಫಿನಿಶ್ ಮಾಡಿದೆ. ಸೊ ಅದಾದ್ಮೇಲೆ ಆ ವರ್ಷ ಆಗ್ಲಿ ಅಂತೇಳಿ ಬಿಟ್ವಿ. ನೆಕ್ಸ್ಟ್ ವರ್ಷ ಅದನ್ನ ಬಿಡೋಣ, ರೆಡಿ ಮಾಡ್ಲೇಬೇಕು ಅಂತೇಳಿ ಓಪನ್ ಚಾಲೆಂಜ್ ಹಂಗ್ ಮಾಡೋಣ ಅನ್ನೋ ತರ ಅದನ್ನ ಈ ವರ್ಷ ಕುಂಡಿಸ್ಲೇಬೇಕು, ಲಾಂಗ್ ಟೈಮ್ ಮಾಡಿಸಿ ಅನ್ನೋ ಒಂದ್ ಛಲದಲ್ಲಿ ಅಕ್ಕಿ ಬಿಟ್ಕೊಂಬಂದೆ. ಬಿಟ್ಟು 4 ದಿವಸಕ್ಕೆ ಒಂದ್ 3 ಅವರ್ ಬಂದ್ಬಿಡ್ತು. 5ನೇ ದಿವಸ ಬಿಟ್ಟೆ 1.5 ಅವರ್ ಪಾಸ್ ಆಗಿತ್ತು, ಬೈರಿ ಎತ್ಕೊಂಡು ಹೋಗ್ಬಿಡ್ತು. ಇನ್ನ ಕೊನೆಗೆ ಏನ್ ಮಾಡ್ತೀರಾ, ಅಕ್ಕಿ ನಂಬ್ಕೊಂಡು ಅಷ್ಟು ಅಷ್ಟು ಪ್ಲಾನ್ ಮಾಡಿದ್ವಿ ಈ ವರ್ಷ ಏನೋ ಒಂದ್ ಬೇರೆ ರೀತಿಲಿ ಬಿಡೋಣ ಅನ್ನೋ ರೀತಿ. ಸೊ ಅದಕ್ಕೆ ಸಾಚಾನು ಅಂತಾನೆ ಮುಂಚೆನೆ ಕಟ್ಟಿದ್ದು. ಯಾಕಂದ್ರೆ ಇದನ್ನ ಈ ಧರ್ಮಸ್ಥಳ ಮಂಜುನಾಥ ಮಾತ್ರ ಸೆಂಟ್ರಲ್ಲಿ ಓಪನ್ ಆಯ್ತದು. ಇನ್ ಮಿಕ್ಕಿದೆಲ್ಲ ಮುಂಚೆನೆ ಕಟ್ಬಿಟ್ಟಿದೆ ನಾನು. ಮುಂಚೆನೆ ಸಾಚ ಬಿಡ್ಬೇಕು ಅಂತಾನೆ. ಯಾಕಂದ್ರೆ ಅದನ್ನ ಅಕ್ಕಿ ಆಡೋದನ್ನು ಏನೋ ಹಾಕ್ಬಿಟ್ಟವ್ರೆ, ಅದಕ್ಕೆ ಅಲ್ಲಿ ಇಲ್ಲಿ ಬೀಳ್ತಾ ಐತೆ ಇದು ಅಂತ ಅನ್ಕೊಳ್ಳೋರು. ಈ ಮಾತುಗಳೆಲ್ಲ ನಮ್ಗೆ ಯಾವಾಗೂ ಅಲ್ಲ, ಅದು ಏನೋ ಯಾವಾಗ ತಲೆ ಹೊಡಿಯೋದು. ಇರೋ ಹಂಗೆಲ್ಲ ಅಂದವ್ರಲ್ವಾ, ಇದು ಸಾಚ ಬಿಟ್ಟು ತೋರ್ಸೋರು ಯಾವನ್ ಮಾತಾಡ್ತಾನೆ. ಸಾಚ ಬಿಟ್ಟಕ್ ಅವ್ರ ಕೈಲಂತೂ ಆಗಲ್ಲ, ಆದ್ರೆ ಅವ್ರ ಕೈಲಿ ಆಗೋದು ಒಂದೇ, ಮಾತಾಡೋದು ಒಂದೇ. ಅವ್ರ ಬಗ್ಗೆ ಮಾತಾಡೋದು ಒಂದು ಮಾತ್ರ ಚೆನ್ನಾಗ್ ಕಲ್ತವ್ರೆ. ಅಲ್ಲಿ ಇಲ್ಲಿ ಟೀ ಕಾಫಿ ಕುಡ್ಕೊಂಡ್ ಕೂತಿರ್ತಾರೆ. ಟೀ ಕಾಫಿ ಜೊತೆ ನಮ್ನ ನೆನ್ಸ್ಕೊಂತಾ ಇರ್ತಾರಲ್ಲ ಸರ್, ಅದು ಖುಷಿ ಆಗ್ತಾ ಇರ್ತದೆ ನನಗೆ. ಸರ್ ಈ ವರ್ಷ ನಿಮ್ಗೆ ಸಪೋರ್ಟಿವ್ ಆಗಿ, ನಿಮ್ದು ತುಂಬಾ ದೊಡ್ಡ ಬ್ಯಾಚ್ ಇದು. ನಿಮ್ ಸ್ನೇಹಿತರು ಬಳಗ ತುಂಬಾ ದೊಡ್ಡದಾಗಿದೆ. ಯಾರ್ಯಾರು ಸಪೋರ್ಟಿವ್ ಆಗಿ ಈ ದಾವಡಿಲಿ ನಿಮ್ಗೆ ಸಪೋರ್ಟಿವ್ ಆಗಿದ್ರು ಸರ್? ಈ ದಾವಡಿಲಿ ನಮ್ಮ ಅನಿಲ, ಸಾಬಣ್ಣ, ಅವನ ತಮ್ಮ ಚೋಟಿ, ಇನ್ನ ಪೀರಿ ಅಂತ ಒಂದು ಹುಡುಗ ಇದ್ದಾನೆ ಅವನು, ರೋಹಿತ, ಆಮೇಲೆ ಇನ್ನೊಬ್ಬ ಪ್ರವೀಣ, ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ರಾಕಿ ಅಂತ ಒಂದು ಹುಡುಗ ಇದ್ದಾನೆ. ಪಾಪ ಅವನು ಅಕ್ಕಿ ಇಕ್ಕಿದ್ದ, ಈ ವರ್ಷ ತೆಗೆದ್ಬಿಟ್ಟ. ಪಾಪ ಅವನು ಇಲ್ಲಿಗೆ ಬಂದು ಡ್ಯೂಟಿ ಮಾಡೋ, ಅವನಿಗೆ ನೋಡೋ ಆಸೆ. ಪಾಪ ಇಲ್ಲೇ ಬಂದು ನೋಡು, ಏನಕ್ಕೆ ನೀವು ಅಕ್ಕಿ ಎತ್ಬಿಟ್ರೆ ನಾವೇನು ಸೇರಿಸ್ಕೊಳ್ಳಲ್ಲ ಅಂತೇನಿಲ್ಲ, ಇಲ್ಲೇ ಬಂದು ನಮ್ ಜೊತೆಗೆ ಡ್ಯೂಟಿ ಮಾಡು ಅಂತ ಹೇಳಿ ಪಾಪ ಅವನು ಸಪೋರ್ಟ್ ಮಾಡಿದ್ದಾನೆ. ಸರ್ ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಿಮ್ ಮನೆಯಲ್ಲಿ ಈ ದಾವಡಿಲಿ ಒಂದು 9 ಗರಿಲಿ ಒಂದ್ ಅಕ್ಕಿ ಆಡ್ತು ಅಂತ ಕೇಳ್ಪಟ್ಟೆ ಸರ್. ಇದೇ ಅಕ್ಕಿನೇ ಇದು 12 ಅವರ್ 57 ನಿಮಿಷ ಸಾಚಾಗ ಆಡಾದ್ಮೇಲೆ ಗರಿ ಉದಿಸ್ಕೊಂಡ್ಬಿಡ್ತು. ಈಗ ಉಡಾನಲ್ಲಿ ರೆಕ್ಕೆ ಫ್ರೈ ಮಾಡುವಾಗ ಗರಿ ಉದಿಸ್ಕೊಂಡ್ಬಿಡ್ತು. ಯಾವ್ದು ದಸ್ತಗರಿನೇ ಉದಿಸ್ಕೊಂಡ್ಬಿಡ್ತು. ಸೊ ಕೊನೆಗೆ ಏನ್ ಮಾಡ್ಬಿಟ್ಟೆ ನಾನು, ಇದು ಏನ್ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು, ಇದು ಮತ್ತೆ ಇನ್ನ ಪಿಕಪ್ ಆಗುತ್ತೋ ಇಲ್ವಂದ್ರೆ ನನಗೆ ಭಯ ಆಗ್ಬಿಡ್ತು. ಕೊನೆಗೆ ಏನ್ ಮಾಡಿದೆ, ಒಂದ್ ಉಡಾನ್ ಚೆಕ್ ಮಾಡಿ ನೋಡೋಣ, ಏನಾನ ಇಂಪ್ರೂವ್ಮೆಂಟ್ ಆದ್ರೆ ಕಂಟಿನ್ಯೂ ಮಾಡೋಣ ಅಂತೇಳಿ ನಾನೇನ್ ಮಾಡಿದೆ, ಬಿಟ್ಬಿಟ್ಟೆ. ಅಂದ್ರೆ ಇಲ್ಲಿ ಬಂದಾವಡಿಲಿ ಒಂದು ಹುಡುಗ ಅಕ್ಕಿ ಬಿಡ್ತಾನೆ. ಸೊ ಅವ್ನು ಅಕ್ಕಿ ಬಿಡ್ಬೇಕಣ ಅಂತಂದ. ಸರಿ ಆಯ್ತಪ್ಪ ನೀನ್ ಬಿಟ್ಕೊ, ನಾವು ಬರೋವರನೇ ಬಿಡ್ತೀವಿ ಅಂತ ಹೇಳಿ ಅವನು ಭಾನುವಾರ ಏನೋ ಬಿಟ್ಟ. ಭಾನುವಾರ ಬಿಟ್ಟಾಗ ಒಂದು 6 ಅವರ್ ಚಿಲ್ಡ್ರೇನೋ 5 ಮುಕ್ಕಾಲ್ ಅವರೇನೋ ಆಡ್ತು. ಸೊ ನಮ್ಗೊಂದು ಐಡಿಯಾ ಏನ್ ಬಂತು, ನೋಡೋಣ ಇವನು ಇವಾಗ ರೆಸ್ಟ್ ಅಲ್ಲಿ ಇದ್ದಾನೆ, ಈಗ ಇವನ್ನ ಬಿಡ್ಬೇಕು. ಈಗ ಹುಡುಗ ಬಿಡ್ತೀನಿ ಅಂತ ಬೇರೆ ಬಿಟ್ಟಾಯ್ತು ಅವನು. ಸೊ ಇವ್ನ್ ಏನ್ ಮಾಡಿದೆ, ನಾನು ಕುಚ್ಚ ಹಾಕ್ಬಿಟ್ಟು ಬಿಟ್ಬಿಟ್ಟೆ ಅವತ್ತು ಇವನು 5 ಮುಕ್ಕಾಲ್ ಅವರ್ ಆಡ್ಬಿಟ್ಟ. ಸಾಯಂಕಾಲ ಕುತ್ಕೊಂಡಿದ್ದ 6 ಕಲ್ಲಲ್ಲೇನೋ ಕುತ್ಕೊಂಡಿದ್ದ ಇವನು.
ಸರಿ ಒಂದ್ ಧೈರ್ಯ ಬಂದ್ಬಿಡ್ತು. ಅವತ್ತು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡ್ಬಿಟ್ಟೆ, ನಾಳೆ ನಾನು ಅಕ್ಕಿ ಬಿಡ್ತೀನಪ್ಪ ಅಂತ. ಯಾಕಂದ್ರೆ ಎಲ್ಲ ಒಂದ್ ದಿವಸ ಮುಂಚೆ ಹೇಳ್ತಾರೆ. ಸೊ ನಾನು ನಾಳೆನೆ ಅಕ್ಕಿ ಬಿಡ್ತೀನಿ ಅಂತ ಹೇಳ್ದೆ. ಆಯ್ತು ಅಂತ ಎಲ್ಲಾ ಟೂರ್ನಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ. ಯಾಕಂದ್ರೆ ನಾನ್ ಆಡೋದಲ್ಲ ಸರ್, ಅಕ್ಕಿ ಆಡೋದು. ಯಾಕಂದ್ರೆ ಗರಿ ಬದಿಸ್ಕೊಂಡು ಆ ಟೈಮ್ ಆಡ್ಬೇಕು ಅಂದ್ರೆ ಅದು ನಮ್ ಕೈಲಿ ಸಾಧ್ಯ ಅಲ್ಲ. ಪಾಪ ಅಕ್ಕಿಗೆ ಕೊನೆಗೆ ಅವತ್ತು ಸಾಚಾನೆ ಕರ್ಸ್ಬಿಟ್ಟು ಸರ್ ಬಿಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿಸ್ಬಿಟ್ಟು ಬಂದು ಅವ್ರದ್ದು ಏನೇ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ರು. ಅಂದ್ರೆ ನಾವು ಹೇಳಿದ್ದು ಲೇಟ್ ಆಯ್ತು, 7:15ಗೆನ ಬಂದು ಅದು ಮೇವ್ ಹಾಕಿದ ಬಂದು ಅವರೇ ಬೀಗೆಲ್ಲ ಹಾಕೊಂಡು ಹೋದ್ರು. ಸೊ ಅದಾದ್ಮೇಲೆ ಧೈರ್ಯ ಮಾಡ್ಬಿಟ್ಟೆ. 9:22 ಆಡ್ತು. ಅದಾದ್ಮೇಲೆ ಸ್ಪೆಷಲ್ ಬಿಡ್ಬೇಕಾಗಿತ್ತು ಶುಕ್ರವಾರ. ನಾನೇನ್ ಅನ್ಕೊಂಡೆ ಅವ್ನ ಸ್ಪೆಷಲ್ಗೆ ಬಿಡೋಣ, ಒಂದೇ ಸತಿಗೆಲ್ಲ 11-12 ಸೀಲ್ ಆಗ್ಬಿಡುತ್ತೆ, 7+5 12 ಸೀಲ್ ಆಗ್ಬಿಡುತ್ತೆ, ಒಂದೇ ಸತಿ ಬಿಡೋಣ ಅಂತಾನೆ ಪ್ಲಾನ್ ಮಾಡಿದೆ. ಸೊ ಇರ್ಲಿ ಇದು ಅಂತೇಳಿ ಹೋಲ್ಡ್ ಮಾಡಿ ನೋಡೋಣ, ಫಸ್ಟ್ ನಮ್ಗೆ ಚೆಕ್ ಮಾಡ್ಬೇಕು ಅಲ್ವಾ, ಫಸ್ಟ್ ಉಡನ್ ಸೆಟ್ ಆಗುತ್ತಾ ಇಲ್ವಾ, ಗರಿ ಬೇರೆ ಉದಿಸ್ಕೊಂಡೈತೆ, ಆಡುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಜನ ಏನಂತಾರೆ ಗೊತ್ತಾ ಸರ್, ಒಂದ್ಸತಿ ಆಡ್ಬಿಟ್ರು, ಒಂದ್ಸತಿ ಬಿಟ್ಬಿಟ್ರು, ಮತ್ತೆ ಆಡಿಲ್ಲ, ಅಕ್ಕಿಗೆ ಅವಾಗೇನೋ ಹಾಕಿದ್ ಇವಾಗೇನು ಇಲ್ವಾ ಅಂತ ಆತರನು ಮಾತಾಡ್ತಾರೆ. ಸೊ ಅದಕ್ಕೆ ಏನ್ ಮಾಡಿದೆ, 9:22 ಆಡ್ತು ಸಾಚಾಗೆ. ಅದಾದ್ಮೇಲೆ ಸ್ಪೆಷಲ್ 4 ಸ್ಪೆಷಲ್ಗೂ ಬಿಟ್ಟೆ 12:32 ಆಡ್ತು. ಅದಾದ್ಮೇಲೆ ಅವ್ನಿಗೆ ಗರಿ ಸ್ವಲ್ಪ ಒಂದು ಇಷ್ಟುದ್ದ ಸರ್, 1 ಇಂಚು ಈಚೆ ಬಂದ್ಬಿಟ್ಟಿತ್ತು. ಸೊ ಅವ್ನು ಹೊಡಿಯೋ ಬಾಜಿಗೆ ಎಲ್ಲಿ ಬ್ಲಡ್ ಬಂದ್ಬಿಡ್ತು ಅನ್ನೋದೇ ಒಂದ್ ಕಡೆ ಭಯ. ಈಗ ಯಾವ್ದೇ ಅಕ್ಕಿ ಆಗ್ಲಿ ಸರ್, ಹೊಡಿಯೋ ಬಾಜಿಗೆ ಅವನು ಹೊಡಿತಾ ಇದ್ದು 18, 16, 15 ಹೊಡಿತಾನೆ. ಆ ಬಾಜಿ ಮಾಡೋ ಅಕ್ಕಿಗಳು ಇಷ್ಟಿಷ್ಟೇ ಗರಿಲಿ ಆಡ್ಬೇಕು ಅಂದ್ರೆ ಎಷ್ಟು ಪೇನ್ ಇರುತ್ತೆ. ಏನೋ ಪಾಪ ಹಾಡಿ ಸಾಥ್ ಕೊಟ್ಟ. ಅದಾದ್ಮೇಲೆ ಲಾಸ್ಟ್ ರೌಂಡ್ 9:04 ಆಡ್ದ ಸರ್. ಇದ್ರ ಮಧ್ಯೆ ಇನ್ನೊಂದು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಬಂದಾವಡಿ ಇಲ್ಲಿ ನಿಮ್ಗೆ ಎಷ್ಟಿದಾವೆ ಸರ್ ಈಗ? ಸರ್ ಇಲ್ಲಿ ಒಂದು 7-8 ಬಂದಾವಡಿ ಇದೆ ಸರ್. ನೆಕ್ಸ್ಟ್ ಇನ್ನೆಷ್ಟು ಆಗ್ಬೋದು ಅನ್ಕೊಂಡಿದೀರಾ ಸರ್? ಇನ್ನೂ 2-3 ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಬಂದಾವಡಿಗೆ ಅಂತಾನೆ ಅಲ್ಲ, ಸುಮಾರು ಯಾರ್ಯಾರು ಕರೆಕ್ಟ್ ಆಗಿ ಅಕ್ಕಿ ಬಿಡ್ತಾ ಬರ್ತಿರ್ತಾರೋ ಒಂದು ಕನ್ಸಿಸ್ಟೆಂಟ್ ಟೈಮು, ಅವ್ರಿಗೆಲ್ಲ ಇದೊಂದೇ ಸಮಸ್ಯೆ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಈಗ 7 ದಾವಡಿಯವ್ರಿಗೆ ನಮ್ಗೆ ಅಣ್ಣ ತಮ್ಮದಿರ್ತಾರೆ ಇದಾರೆ, ಅಕ್ಕಪಕ್ಕದ ದಾವಡಿಯವರು. ಇನ್ನೊಂದಿಬ್ರು ದಾವಡಿ ಬಂದ್ರು ಅವ್ರು ಅಣ್ಣ ತಮ್ಮದಿರ್ತಾರೆ ನೋಡ್ತೀವಿ. ಇಲ್ಲ ನಾವು ಬೇರೆ ರೀತಿ ಅಂತಂದ್ರೆ ನಾವು ಅದೆಲ್ಲ ನೋಡ್ಬಿಟ್ಟು ಬಂದಿರೋರು ಅಂತ ನಾವ್ ಹೇಳ್ಬೋದು ಅಷ್ಟೇ. ಓಕೆ ಸ್ನೇಹಿತರೆ, ಈಗ ಯೋಗಿ ಅವ್ರಿಗೆ ಅಕ್ಕಿನ ಬಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅನಿಲ್ ಅವ್ರನ್ನು ಮಾತಾಡ್ಸೋಣ ಬನ್ನಿ. ತಂದೆ ಅಕ್ಕಿ ಶೋಕಿ ಇತ್ತು, ಅವರಿಂದಾನೇ ನಮಗ್ ಬಂದಿತ್ತು. ಸರ್ ಅವ್ರ ಹೆಸರು ಹೇಳ್ಬಿಡಿ. ಮಲ್ಲೇಶಪ್ಪ ಅಂತ. ಇವಾಗಿಲ್ಲ, ಹೋದ ವರ್ಷನೇ ತೀರೋದ್ರು. ಅಣ್ಣ ಸಿಕ್ಕಿದ್ರು, ಆವಾಗಿಂದ ಒಂಚೂರು ಒಲವು ಜಾಸ್ತಿ ಆಯ್ತು ಅಕ್ಕಿ ಮೇಲೆ. ಅಕ್ಕಿ ನಾವು ಬಿಟ್ಟಿದ್ದು, ಆದ್ರೆ ಲಾಂಗ್ ಟೈಮ್ ಎಲ್ಲ ಬಿಟ್ಟಿರ್ಲಿಲ್ಲ. ಅಣ್ಣ ಸಿಕ್ದಾಗಿಂದಾನೆ ಲಾಂಗ್ ಟೈಮ್ ಬಿಟ್ಟಿರೋದು. ಓಕೆ ಸರ್, ಈ ವರ್ಷ ಈ ದಾವಡಿಗೆ ನಿಮ್ಗೆ ನಿಮ್ ತಂದೆಯವ್ರ ಇದಕ್ಕೆ ಒಂದ್ ಒಳ್ಳೆ ಟೈಮ್ ಆಗಿದೆ ಸಾಚಾ ಟೂರ್ನಮೆಂಟ್ ಅಲ್ಲಿ. ನಿಜ ಸರ್ ಅದು. ಸೊ ಆ ಫೀಲಿಂಗ್ ಹೆಂಗಿದೆ ಸರ್ ನಿಮ್ಗೆ? ಸರ್ ಹೇಳ್ಕೊಳಕ್ ಆಗಲ್ಲ ಫೀಲಿಂಗ್ಸ್ ಎಲ್ಲ. ಅದು ಅಣ್ಣನಿಂದಾನೇ ನಮ್ಗೆ ಈ ಸ್ಟೇಜ್ ಬರಕ್ಕೆ ಅಣ್ಣನೇ ಕಾರಣ. ಓಕೆ ಸರ್, ಅನಿಲ್ ಅವ್ರನ್ನ ಪರಿಚಯ ಮಾಡ್ಕೊಟ್ರಿ. ಮಹೇಂದ್ರ ಅವ್ರು ನಿಮ್ ಆಲ್ರೆಡಿ ಸ್ನೇಹಿತರು. ಅವ್ರ ಬಗ್ಗೆ ತುಂಬಾನೇ ಏನೋ ಜೋಡಿ ಎತ್ತುಗಳು ಇನ್ನೊಬ್ರು ಯಾರೋ ಮಿಸ್ ಆಗಿದ್ದಾರೆ. ಗಣೇಶ ಬಿಸಿಲ್ ಇದ್ದಾನೆ. ಮಹೇಂದ್ರ ಅವನು ಅವನ್ಗೂ ಅಕ್ಕಿ ಬಿಡ್ಬೇಕು ಅನ್ನೋ, ಬಟ್ ಅವನ್ಗೆ ಅಲ್ಲಿಂದ ಇಲ್ಲಿ ಬಂದು ಡ್ಯೂಟಿ ಮಾಡಿ ಆಗ್ತಾ ಇರ್ಲಿಲ್ಲ ಅವನ್ಗೂ. ಸೊ ಅವ್ನು ಅಲ್ಲೇ ಒಂದು ದಾವಡಿನ ಮಾಡ್ಕೊಂಡ, ಮನೇಲಿ ಅಕ್ಕಿ ಬಿಡತಾರ. ಸೊ ಅಲ್ಲಿ ನಿಂತ್ಕೊಂಡು ಏನೇ ಡೌಟ್ ಇದ್ರು ಕೇಳೋನು, ಹಿಂಗೆಲ್ಲ ಏನ್ ಮಾಡ್ಬೇಕು ಇಷ್ಟೇ. ಮಿಕ್ಕಿದೆಲ್ಲ ಮುಂಚೆನೆ ಎಲ್ಲ ಗೊತ್ತಿತ್ತಲ್ಲ ಅವನು. ಸೊ ನನ್ ಜೊತೆಲಿ ಜರ್ನಿ ಮಾಡಿದವನು ಅವನು. ತಾರಾ ಬಿಡುವಾಗ್ಲೂ ಜರ್ನಿಲಿ ಇದ್ದಾನೆ ಅವನು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತು. ಇನ್ ಕೇಸ್ ಡೌಟ್ ಇದ್ದ ಫೋನ್ ಮಾಡಿ ಕೇಳಿ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಟೈಮ್ ಬಿಟ್ಟಿದ್ದಾನೆ. ಬೆಳ್ಳಿ ಅಕ್ಕಿಗಳಲ್ಲಿ ಅಕ್ಕಿ 5 ಕಳ್ಳಿ ಪಟ್ಟ 12:53 ಆಡಿದೆ. ಆ ಖುಷಿಗೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಸರ್. ಯಾಕಂದ್ರೆ ಪಟ್ಟ ಅಲ್ವಾ, ಯಾಕಂದ್ರೆ ಕೆಪಾಸಿಟಿ ಇತ್ತು. ಬಿಫೋರ್ ಉಡಾನು ಆಡಿತ್ತದು, ಅದೇ ಟೈಮ್ ಆಡಿತ್ತು. ಬಟ್ ಟೂರ್ನಮೆಂಟ್ ಬಿಡಕ್ ಆಗಿರ್ಲಿಲ್ಲ ಅದನ್ನ. ಯಾಕಂದ್ರೆ ಸರ್ ಟೂರ್ನಮೆಂಟ್ ಬಿಡ್ಬೇಕು ಪರ್ಟಿಕ್ಯುಲರ್ ಆಗಿ ಅದನ್ನ ಸೆಟ್ ಮಾಡಿ ಅಕ್ಕಿ ಅವತ್ತಿಗೆ ಬರುತ್ತಾ ಅನ್ನೋದೇ ಕಾಯ್ಬೇಕಷ್ಟೇ. ಸುಮ್ನೆ ಡ್ಯೂಟಿ ಮಾಡಿದೆ ಅಂತಲ್ಲ ಸರ್. ಆ ಡ್ಯೂಟಿ ಮಾಡುವಾಗ ಈ ಅಕ್ಕಿ ಉಡನ್ಗೆ ಆಡುತ್ತಾ ಅನ್ನೋದು ಚೆಕ್ ಮಾಡಿ ಅಕ್ಕಿ ಬಿಡ್ಬೇಕು. ಸುಮ್ನೆ ಬಿಟ್ಬಿಟ್ಟು ಆಡ್ಲಿಲ್ಲ ಅಂದ್ರೆ ಅಕ್ಕಿನೂ ಅವಮಾನ, ಆ ಉಡನ್ಗಳು ಹಾಳಾಗಿರ್ತವೆ. ಸರ್ ಇನ್ನೊಂದು ಪ್ರಶ್ನೆ, ಈ ಅಕ್ಕಿ ಉಡಾನ್ ಯಾವ ತರ ಇತ್ತು ಸರ್? ಸರ್ ಇದು 3 ಸರ್ ಅಷ್ಟಿಗೆ ಆಡೋದು, 2 ಸರ್ ಅಷ್ಟಕ್ಕೂ ಬಿಟ್ಟಿದ್ದೀನಿ, ಮತ್ತೆ 3 ದಿವಸ ಅಷ್ಟಿಗೆ ಬಿಟ್ಟಿದ್ದೀನಿ. ಜಾಸ್ತಿ ಲಾಂಗ್ ಟೈಮ್ ಆದ್ರೆಗೆ 3 ಸರ್ ಅಷ್ಟಿಗೆ. ಯಾಕಂದ್ರೆ ಅದು ಕಳ್ಳಿ ಉದಿಸ್ಕೊಂಡಿತ್ತಲ್ಲ ಅಂತೇಳಿ ನಾನು 2 ಉಡನ್ಗೆ 9:22 ಆಡ್ತು. ಇಲ್ಲ ಅಂದಿದ್ರೆ 3 ಉಡನೆ. ಅದಾದ್ಮೇಲೆ ಮತ್ತೆ 3 ಉಡನ್ಗೆ ಬಿಟ್ಟೆ 12:32 ಆಡ್ತು. 3 ಉಡನ್ಗೆ 100% ಅಕ್ಕಿ 12 ಅವರ್ ಮೇಲೆ. ಸ್ನೇಹಿತರೆ, ಇಷ್ಟೊತ್ತು ಹನಿ ಅವ್ರನ್ನ, ಯೋಗಿ ಅವ್ರನ್ನ, ಮಹೇಂದ್ರ ಅವ್ರನ್ನ ಎಲ್ಲ ಇವ್ರದ್ದು ಈ ವರ್ಷ ಆಡಿದ ಈ ಅಕ್ಕಿ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗೆ ಇವ್ರದ್ದು ಫ್ರೆಂಡ್ ಸರ್ಕಲ್ ತುಂಬಾ ದೊಡ್ಡದಾಗೆ ಇದೆ. ಇದನ್ನೆಲ್ಲ ಕವರ್ ಮಾಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿ ವರ್ಷದಂತೆ ಸಾಚಾ ಟೂರ್ನಮೆಂಟ್ ಬಿಡೋ, ಅಂದ್ರೆ ನಮ್ಮ ಗಮನಕ್ಕೆ ಬಂದಿರೋ ಸಾಚಾ ಟೂರ್ನಮೆಂಟ್ಗಳಲ್ಲಿ ಬಿಟ್ಟಿರ್ತಕ್ಕಂಥವ್ರಿಗೆ ರಿಯಲ್ ಶೋಕ್ದಾರ್
ಅನ್ನೋ ಒಂದು ಬಿರುದನ್ನ ಕೊಟ್ಟು ನಾನು ಅವಾಗ್ಲಿಂದ ಪ್ರೋತ್ಸಾಹಿಸ್ತಾ ಬಂದಿದ್ದೀನಿ. ಸೊ ಈ ವರ್ಷ 2024 ರಿಯಲ್ ಶೋಕ್ದಾರ್ ಅನ್ನೋ ಬಿರುದನ್ನ ನಮ್ಮ ಯೋಗಿ ಅವ್ರಿಗೆ ಮತ್ತೆ ಅವ್ರ ಸ್ನೇಹಿತರುಗಳಿಗೆ ಕೊಟ್ಟು ಒಂದು ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಸರ್. ಹಾಗೆ ಇನ್ನೂ ಒಂದು, ಈಗ ಮಹೇಂದ್ರ ಅವ್ರ ದೌಡಿ ಅಲ್ಲೂ ಒಳ್ಳೆ ಟೈಮ್ ಆಯ್ತು, ಆ ದೌಡಿನೂ ನನ್ಗೆ ಗೊತ್ತು. ಸೊ ಇದನ್ ಬಿಟ್ಟು ಬೇರೆ ಇನ್ನು ಎಲ್ಲೆಲ್ಲ ಅಕ್ಕಿಗಳನ್ನ ಬಿಡಿಸಿದ್ರಿ ಸರ್? ನಮ್ಮ ಮೋಹನ್ ಅಂತಿದ್ದಾರೆ ಬಲ್ಲಿ ಬಗ್ಲುಗುಂಟಿಲಿ, ಅವ್ರ ಮನೇಲಿ ಸಾಚಾ ಟೂರ್ನಮೆಂಟ್ ಬಿಡ್ಬೇಕು ಅಂತ ಹುಡುಗಂಗ್ ಬಹಳ ಆಸೆ ಇತ್ತು. ನೋಡಪ್ಪ ಈ ತರ ಇದೆ, ತುಂಬಾ ದೊಡ್ಡವ್ರ ಅಕ್ಕಿ ಬಿಡೋದು, ಯಾಕಂದ್ರೆ ಇಲ್ಲಿ ನಾವು ಬಂದು ಡ್ಯೂಟಿ ಮಾಡಿ ಬಿಡ್ಬೇಕಾಗ್ತದೆ. ಇಲ್ಲ ನೀನ್ ಇಲ್ಲ ಅಣ್ಣ ನಾನು ಹೇಳ್ಕೊಡಿ, ನೀವು ನಾನು ಬಿಡ್ತೀನಿ ಅಂತ ಹೇಳಿ ಪಾಪ ಹುಡುಗ ಕೆಲ್ಸಕ್ಕೆ ಹೋಗ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿ ಕೆಲಸ ಮಾಡೋದು, ಆನ್ಲೈನ್ ಕೆಲ್ಸಕ್ಕೆ ಹೋಗ್ತಾನೆ, ನಿದ್ದೆ ಕೆಟ್ಟು ಡ್ಯೂಟಿ ಮಾಡಿ ನಾನು ಬಿಡ್ತೀನಣ್ಣ ಅಂತ ಒಂದು ಹುಮ್ಮಸ್ ಸಿಕ್ತಲ್ಲ ಹುಡುಗಂಗೆ. ಸೊ ಅದನ್ನ ಆಯ್ತಪ್ಪ ಮಾಡು ಬಿಡು, ಏನ್ ಬೇಕು ಸಪೋರ್ಟ್ ನಾನು ಮಾಡ್ತೀನಿ. ಪಿನ್ ಕೇಳ್ಕೊಂಡಿದ್ದಾನೆ, ಪಿನ್ ಅಕ್ಕಿ ಮಾಡಿ ಅದೇ ಸಾಚಾ ಟೂರ್ನಮೆಂಟ್ ನಾವು ಬಿಟ್ಟಿ ಟೂರ್ನಮೆಂಟ್ಗೆ 8 hours 23 ನಿಮಿಷ ಅಕ್ಕಿ ಬಿಟ್ಟಿದ್ದಾನೆ. ಅದು ಬಹಳ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಆ ಹುಡುಗಂಗೆ ಸ್ವಲ್ಪ ಅವಮಾನಗಳಾಗಿದೆ. ಅವರೆಲ್ಲ ಇದ್ರೆ ಗೊತ್ತಲ್ಲ ಸರ್, ಈಗ ನಿಮ್ಗೆ ಆಗಿದೆ, ಇನ್ ನೀವು ನೆಕ್ಸ್ಟ್ ಅವರು ಬರ್ತಾರೆ. ನೆಕ್ಸ್ಟ್ ಈಗ ಯಾರು ನಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅಂದ್ರೆ ಯೋಗಿ ಅಂತಂದಾಗ, ಯೋಗಿ ಅವ್ರದ್ದು ಒಳ್ಳೆ ಐಟಮ್ ಅಂತ ಹೇಳ್ತಾ ಇದ್ರು. ಸರಿ ಅನ್ಕೊಳ್ಳೋರ್ಗೇನ್ ಸರ್ ಅನ್ಕೊಳ್ಳಿ. ಸೊ ಆ ಹುಡುಗಂಗೇನು ಸಾಚಾ ಬಿಟ್ಟು ಅವ್ರಿಗೆ ನಾನು ಪ್ರೂವ್ ಮಾಡ್ಬೇಕು ಅನ್ನೋದಿತ್ತು. ಸೊ ಈ ವರ್ಷ ಅದು ಮಾಡಿದಾನೆ. ದಯವಿಟ್ಟು ಮಾತಾಡೋಕ್ಕೂ ಮುಂಚೆ ಒಬ್ಬ ಈ ವ್ಯಕ್ತಿತ್ವ ತಿಳ್ಕೊಂಡು ಮಾತಾಡ್ಲಿ ಬೇಡ ಅಲ್ಲ, ಆದ್ರೆ ಸಾಚಾ ಬಿಡಕ್ ಆಗಲ್ಲ ಅಂತ ಮಾತಾಡೋದು ನಮ್ ಮುಂದೆ ಬೇಡ. ನಾವು ಪ್ರೂವ್ ಮಾಡಿದೀವಿ, ಒಂದ್ಸತಿ ಅಲ್ಲ ಪ್ರೂವ್ ಮಾಡಿದೀವಿ. ಸೊ ಈಗ ಹುಡುಗನ್ಗೆ ಒಂದು ಖುಷಿ ಇದೆ. ಮಾತಾಡ್ದವ್ರೆಲ್ಲ ಇವತ್ತು ಎದುರುಗಡೆ ನೋಡಿದ್ರು ತಲೆ ಬುಸ್ಕೊಂಡು ಅವರೇ ಹೊಂಟೋಗ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಯಾವ ಸರ್ ಬಿಡ್ದಿಲ್ ಒಬ್ರು ಇದ್ದಾರೆ ಸಾತ್ವಿಕ್ ಅಂತ, ಅವರು ಹೊಸದಾಗಿ ಪರಿಚಯ ಆಗಿದ್ದು ನಮ್ಗೆ. ಒಂದು 15 ದಿನ ಮುಂಚೆ ಸೀಲ್ಗೆ ನಮಗ್ ಸಿಕ್ಕಿದವರು. ಅವ್ರ ಹತ್ರ ಒಂದು ಅಕ್ಕಿ ಬಿಡಿಸಿದ್ವಿ, 10 hours 15 ನಿಮಿಷ ಕಮ್ಮಿ ಆಯ್ತು. ಅಕ್ಕಿ ಬಂದ್ ಅವ್ರದೇನೆ. ಅಂದ್ರೆ ಅವ್ರಿಗೆ ಅಕ್ಕಿ ಆಡುತ್ತಾ ಆಡಲ್ವಾ ಅನ್ನೋದು ಅವ್ರಿಗೆ ಡೌಟ್ ಇತ್ತು. ಆಡಾದ್ಮೇಲೆ ಅಂದ್ರು ಸರ್ ಅಕ್ಕಿ ನ್ಯಾಚುರಲ್ ಆಗಿ ಆಡುತ್ತಾ ಅಂತ ಅವ್ರು ನೋಡಿರೋದು ಫಸ್ಟ್ ಲೈಫಲ್ಲಿ ಅವ್ರಿಗೆ ಅದೊಂದಿದೆ. ಅದ್ ಬಿಟ್ರೆ ನಮ್ಮ ಉತ್ತರಳ್ಳಿಲಿ ಓತಿ ಅಂತಿದ್ದಾರೆ ಒಬ್ರು, ಅವ್ರ ಹತ್ರನೂ ಒಂದು ಮೊದಲನೇ ಸೀಲ್ ಬಿಡಿಸಿದಲ್ವಾ, 12 hours ಟೈಮ್ ಔಟ್ ಆಗೋಯ್ತು. ಮೊದಲನೇ ಈ ವರ್ಷ ಮೊದಲನೇ ಸೀಲು ಅಕ್ಕಿ ಬಿಡಿಸಿ ಸ್ಟಾರ್ಟಿಂಗ್ ಅಲ್ಲಿ 12 hours ಟೈಮ್ ಔಟ್ ಆಯ್ತು. ಅಕ್ಕಿ ಬಂದು 7:06 7:08 ಲೇಟ್ ಆಗ್ಬಿಟ್ಟಿದೆ. ಅಕ್ಕಿನ ಸಾಯಂಕಾಲ 7 ಗಂಟೆ ಟೈಮ್ ಔಟ್ ಆಗೈತೆ ಅಕ್ಕಿ. ಅದು ಅದಾದ್ಮೇಲೆ ಮತ್ತೆ ಅಲ್ಲೇ ತಿರ್ಗಾ ರೆಡಿ ಮಾಡಿಸಿ ಇನ್ನೊಂದ್ ಗಂಟೆ ರೆಡಿ ಮಾಡಿಸಿ 10 hours ಇದ್ರೆ ಮತ್ತೆ ಬಿಡಿಸಿದ್ವಿ ಅಲ್ಲಿ. ಸ್ನೇಹಿತರೆ ಆದ್ಮೇಲೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಬಳ್ಳಿ ಅಕ್ಕಿಗಳಲ್ಲಿ ಅಕ್ಕಿ ಆಡಿದ್ವಿ ಅಷ್ಟೇ. ಪಾಪ ಅಲ್ಲಿಗಿನ ಟೈಮ್ ಇಲ್ಲ, ಒಂದ್ 7 hours 6:45 hours ಹೈಯೆಸ್ಟ್ ಟೈಮು. ಸೊ ಅಲ್ಲಿ ಶ್ರೀನಿವಾಸ್ ಅಂತ ಒಂದು ಹುಡುಗ ಇದ್ದಾನೆ, ಲಾಸ್ಟ್ ಇಯರ್ ಅವನು 8:30 ಅಕ್ಕಿ ಆಡಿದೆ, ಬೆಳ್ಳಿ ಅಕ್ಕಿಗಳೇ ಆಡಿದೆ. ಸೊ ಈ ವರ್ಷನೂ ಯಾರು ರಮೇಶ್ ಮನೇಲಿ ಅವ್ರು ಇನ್ನೊಬ್ಬ ಯಾರೋ ಪಾರ್ಟ್ನರ್ ಇದ್ದಾರೆ, 3 ಜನ ಇದಾರೆ. ಅವರು ಅಷ್ಟೇ ಅಲ್ಲೂ ಅಕ್ಕಿ ಆಡಿದೆ. ಇವಾಗ ಅವರು ವಿನ್ನರ್ ಆಗಿದ್ದಾರೆ, ರನ್ನರ್ ಆಗಿದ್ದಾರೆ. ಅವ್ರು ನೋಡಿ ಅವ್ರಿಗೂ ಖುಷಿ ಇದೆ, ಯಾಕಂದ್ರೆ ಬೆಳ್ಳಿ ಅಕ್ಕಿ ತಗೊಂಡೋದವರೆಲ್ಲ ಒಂದಷ್ಟು ಜನ ಮಾತಾಡಿದ್ದಾರೆ. ಸೊ ಬೆಳ್ಳಿ ಅಕ್ಕಿ ತಗೊಂಡೋಗಿರೋ ಇನ್ನೂ ಅಷ್ಟು ಜನನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ. ತಗೊಂಡೋಗೋದು ಅನ್ನೋದಕ್ಕಿಂತ ಬಿಡಾಕ್ ಬರ್ಬೇಕು. ಬಿಡಾಕ್ ಬರಲಿಲ್ಲ ಅಂದ್ರೆ ಎಂತ ಅಕ್ಕಿ ತಗೊಂಡೋದ್ರು ಏನ್ ಮಾಡಕ್ ಆಗಲ್ಲ. ನಾನು ಅದನ್ನೇ ಹೇಳಕ್ ಬರ್ತಿದ್ದೆ ಸ್ನೇಹಿತರೆ. ಏನಂದ್ರೆ ಏನ್ ಬಿಡಿಸ್ತಾರೆ ಅದು ಅಕ್ಕಿನ ನೋಡ್ಬೇಕು, ಕಂಡೀಷನ್ ನೋಡಿ ಅದ್ರ ಉಡಾನ್ ಯಾವ ತರ, ಆ ವೆದರ್ಗೆ ಯಾವ ತರ ಯಾವ್ಯಾವ ಟೈಮಿಂದ ಬಿಟ್ಕೊಂಡ್ ಬರ್ಬೇಕು, ಇದನ್ನ ರೆಕಗ್ನೈಸ್ ಮಾಡೋದೇ ಶೋಕ್ದಾರ. ಇದನ್ ಗೊತ್ತಿಲ್ದೇ ಇರೋ ಹುಡುಗರಿಗೆ ಈ ತರಪ್ಪ ಈ ತರ ಅಂತ ಹೇಳ್ಕೊಡೋರೆ ಗುರುಗಳು, ಅದೇ ನಮ್ ಯೋಗಿ ಸರ್. ಆಮೇಲೆ ನಮ್ಮ ಹೆಯಮಿ ಮನೇಲಿ ಅಕ್ಕಿ ಆಡಿದೆ, 9 7 ವರ್ಷದಲ್ಲಿ ಆಡಿದೆ. ಈ ಅಕ್ಕಿಗಳನ್ನ ಬಿಡಿಸಿರೋದು ಒಂದ್ ಕಡೆ ಆದ್ರೆ, ಈ ವರ್ಷ ನಿಮ್ ದಾವಡಿಯಿಂದ ಯಾವ್ಯಾವ ಅಕ್ಕಿಗಳು ಹೊರಗಡೆ ಹೋಯ್ತು ಅಲ್ಲೆಲ್ಲ ಆಡಿರೋದು ಒಂದಷ್ಟು ಇನ್ಫಾರ್ಮೇಶನ್. ಇನ್ನೊಂದು ದಿಲೀಪನ್ ಮನೇಲಿ ಆಡಿದೆ, ಇಲ್ಲಿ ಬಗ್ಲುಗುಂಟೆಲೇನೆ, ನಮ್ಮ ಮೋಹನ್ ಮನೆಯಿಂದ 1 kilometer ಆಗುತ್ತೆ. ಆ ಹುಡುಗನ ಮನೇಲಿ 2 ವರ್ಷದಿಂದ ಅಕ್ಕಿ ಆಡ್ತಾ ಇದೆ, ಬೆಳ್ಳಿ ಅಕ್ಕಿಗಳೇ. ಈ ವರ್ಷ ಅದೇ ಅಕ್ಕಿಲಿ ಒಂದು ಗುಂಡನ್ ಮಗನ ಒಬ್ಬನ್ ಕೊಟ್ಟಿದ್ದೆ. ಆ ಅಕ್ಕಿನೂ ಇದು ಸಾಚಾ ಟೂರ್ನಮೆಂಟ್ಗೆ ನಮ್ದು ಸೆಕೆಂಡ್ ಆಯ್ತು, ಅವ್ರು ಫಸ್ಟ್ ಆಯ್ತು. ನಮ್ದು 7 hours 1 ನಿಮಿಷ ಆಡ್ತಲ್ಲ, ಅವತ್ತು ಅವ್ರದ್ದು 8 hours ಚಿಲ್ಲರೆ ಆಡಿದೆ. ಅದು ನಮ್ಮ ಅಕ್ಕಿನೇ ಆಡಿದೆ. ಬಟ್ ಹುಡುಗರು ಕಷ್ಟ ಬಿದ್ದಿದ್ದಾರೆ ಸರ್, ನಮ್ಮ ಅಕ್ಕಿ ಅನ್ನೋದಕ್ಕಿಂತ ಹುಡುಗರಿಗೆ ಡ್ಯೂಟಿ ಮಾಡ್ತಾ ಇದಾರೆ, ಅದಿಷ್ಟು ಹೇಳ್ಬೋದು ಸರ್. ಚೆನ್ನಾಗಿರುತ್ತೆ. ಇನ್ನ ತುಂಬಾ ದಾವಡಿಗಳಲ್ಲಿ ಅಕ್ಕಿ ಕೊಟ್ಟಿದ್ದೀನಿ. ಸೊ ಅಕ್ಕಿ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕಿನ್ನ ಅವ್ರ ಅಕ್ಕಿ ಬಿಟ್ಟಾದ್ಮೇಲೆ ಅವ್ರು ನಮ್ಗೆ ಹೇಳ್ತಾರಲ್ಲ, ಆ ಖುಷಿ ಸಿಕ್ ಸರ್ ನಮ್ಗೆ. ಸೊ ಈ ಅಕ್ಕಿ ಅನ್ಕೊಂಡು ನಾವು ಅಕ್ಕಿ ಬಗ್ಗೆನೆ ಗಮನ ಮಾಡ್ಕೊಂಡು ಇದ್ಬಿಡ್ತೀವಿ ಸರ್, ಮನೆ ಮಟ್ಟಕ್ಕೆಲ್ಲ ಹೋಗೋದಿಲ್ಲ. ಬಟ್ ನಮ್ಮ ಮನೆಯವ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ತುಂಬಾ ಮರೆಯಕ್ಕಾಗ್ದಿರೋಂಥ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇದಾರೆ. ನಮ್ಮ ಕೃಷ್ಣಮೂರ್ತಿ ಅಣ್ಣ ಸ್ಥಾನ ತುಂಬಿದವರು, ಇನ್ನು ಹರಿಕೃಷ್ಣ ನಮ್ಮ ಗೆಳೆಯ, ಇನ್ನ ಇನ್ನೊಬ್ರು ಅಣ್ಣ ನಮ್ಮ ರಘುವರ್ ಇದಾರೆ, ಮಂಜೇಶ್ವರ್ ಇದಾರೆ. ಬೆಳ್ಳಿ ಅಕ್ಕಿಗೆ ಫಸ್ಟ್ ಒಂದು ಫೀಮೇಲ್ ಮೇನ್ ಬೆಳ್ಳಿ ತಾಯಿನ ಕೊಟ್ಟಿದೆ ಅವ್ರು ನೆನ್ಸ್ಕೊಬೇಕು. ಅದಾದ್ಮೇಲೆ ಈ ಗಂಡಗ್ ಇದ್ರ ತಂದೆ ತಾಯಿ ಜೊತೆ ಮಾಡಿದ್ದು ನಮ್ಮ ಮಂಜೇಶ್ವರ್ ತಮ್ಮ ಲೋಕೇಶ್ ಅಂತ ಇದಾರೆ, ಅವ್ರು ಮಾಡಿದ್ದು. ಅವರು ಮಾಡುವಾಗ ಹೇಳ್ಬಿಟ್ಟೆ ಮಾಡಿದ್ರು, ಈ ಅಕ್ಕಿಲಿ ಅಕ್ಕಿ ಆಡುತ್ತೆ, ತವ್ರ ಮೇಲೆ ಅಕ್ಕಿ ಆಡುತ್ತೆ ಅಂತಾನೆ ಹೇಳ್ಬಿಟ್ಟು ಮಾಡಿದ್ರು. ಸೊ ಅವರು ಇವಾಗ ಒಂದ್ ಒಳ್ಳೆ ಜೊತೆ ಮಾಡಿಕೊಟ್ಟಿರೋದಕ್ಕೆ ನಾವು ಈ ಮೂಮೆಂಟ್ ಬಂದಿದೀವಿ. ಅದ್ರ ತಕ್ಕಂತೆ ನಾವು ಕಷ್ಟ ಬೀಳಲೇಬೇಕು. ಅಕ್ಕಿ ಇದೆ ಅನ್ನೋ ಮಾತ್ರಕ್ಕೆ
ಅಕ್ಕಿನೇ ಬಂದು ಗೂಡಿಂದ ಎದ್ದು ಹಾಡಲ್ಲ. ಹೌದು. ಸೊ ಅದಕ್ಕೆ ಎಫೆಕ್ಟ್ ಆಗ್ಬೇಕು. ಆ ಎಫೆಕ್ಟ್ ನಮ್ ಸಾಬು ಹಾಕಿದ್ದಾನೆ, ಅನಿಲ ಹಾಕಿದ್ದಾನೆ, ಪಾಪ ಬೈಸ್ಕೊಂಡಿದ್ದಾನೆ, ವದಿನೂ ತಿಂದಿದ್ದಾನೆ ಅಂತ ಇದ್ರಲ್ಲೂ ಪಾಪ ಹುಡುಗ ಬಂದು ಮಾಡಿದ್ದಾನೆ ಸರ್. ಆ ಹುಡುಗನ್ ಕ್ರೆಡಿಟ್ ಇರ್ಬೇಕು ಸರ್. ಇರೋದಲ್ಲಿ ಎದು ಇದ್ದಾನೆ. ಇನ್ನ ಅದ್ ಬಿಟ್ರೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಕವನ್ ಅಂತ ಒಂದು ಹುಡುಗ ಇದ್ದಾನೆ ಸರ್. ನಾವ್ ಈ ಸ್ಟೇಜ್ ಬರಕ್ ಕಾರಣ ನಮ್ಮ ಮಾಗಡಿ ರಾಜಣ್ಣ. ಹೌದು, ಯಾಕೆಂದ್ರೆ ಹಿಂದೆ ಗುರು ಇರ್ಬೇಕು, ಮುಂದೆ ಗುರಿ ಇರ್ಬೇಕು. ನಾನ್ ಗುರಿ ನೋಡ್ಕೊಂಡೆ, ನನ್ ಗುರು ಆದವರು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನಾನ್ ಇದೀನ್ ಹೋಗೋ ಬಿಡೋ, ಏನೋ ಮಹಾವಿದ್ಯೆ ಏನಲ್ಲ, ಅದು ಕಷ್ಟ ಆಗತ್ತೆ. ಆದ್ರೆ ನೀನ್ ಒಂದು ಸತಿ ನೀನ್ ಸಾಚವಾಗಿ ಬಿಟ್ರೆ ನಿನ್ ಜೀವನ ಪೂರ್ತಿ ಕಷ್ಟ ಬರುತ್ತೆ. ಆ ಕಷ್ಟ ಬಂದಾಗ್ಲೇನೆ ನೀನ್ ಮುಂದಕ್ ಬರೋದು. ಸೊ ಅಷ್ಟು ಫೇಸ್ ಮಾಡಿದೀನಿ. ಅದ್ರ ತಕ್ಕನಾಗ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಅಕ್ಕಿ ಬರ್ತಾ ಇದೀನಿ. ಆದ್ರೆ ಯಾವ್ದಕ್ಕೂ ತಲೆ ತೆಗಿಸ್ಕೊಂಡು ಇದ್ ಮಾಡಕ್ ಹೋಗ್ಬೇಡ. ಶೋಕಿ ಅಂತ ಬಂದಾಗ ತಾಳ್ಮೆ ಇರ್ಲಿ ಮುಖ್ಯವಾಗಿ. ತಾಳ್ಮೆ ಇದ್ರೆ 100% ಅಕ್ಕಿ ಆಡುತ್ತೆ. ಆತರ ಬಿದ್ದು ಗೋತ್ರ ಕೆಡ್ಸ್ಕೊಂಡ್ರೆ ಅಕ್ಕಿ ಆಡಲ್ಲಮ್ಮ ಅಂತ ಯಾವಾಗ ಹೇಳೋರು ನನಗೆ ಮಾಗಡಿ ರಾಜಣ್ಣವರು. ಯಾಕಂದ್ರೆ ಅವರಿಂದಾನೇ ನಾವು ಈ ಸ್ಟೇಜ್ ಬರಕ್ ಕಾರಣ ಸರ್. ಯಾಕಂದ್ರೆ ಅದೊಂದು ವಿದ್ಯೆ ದಾನ ಮಾಡಿದಕ್ಕೆ ನಾವು ಈ ಲೆವೆಲ್ ಬಂದಿದೀವಿ. ಯಾಕಂದ್ರೆ ಅದನ್ನ ನಾವ್ ಯಾವತ್ತಿದ್ರು ಮರೆಯಂಗಿಲ್ಲ. ನಮ್ ಶೋಕಿ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವೋ ಅಲ್ಲಿವರೆಗೂ ನಮ್ ಹಿಂದೆಗಡೆ ರಾಜನ ಇರ್ತಾನೆ. ಅದಕ್ಕೆ ಹೇಳೋದು, ಹಿಂದೆ ಗುರು ಇರ್ಬೇಕು, ಮುಂದೆ ಗುರಿ ಇರಬೇಕು. ಸ್ನೇಹಿತರೆ, ಹಾಗೆ ಕಾಮಾಖ್ಯ ಥಿಯೇಟರ್ ಹತ್ರ ಒಂದು ಬೆಳ್ಳಿ ದಾವಡಿ ಅಂತಾನು ಇದೆ. ಸೊ ಮನು ಮತ್ತೆ ಶೇಷು ಇವರು ನಮ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ಹಾಗೆ ಈ ವರ್ಷ ಅವ್ರ ದಾವಡಿನೇ ಮಾಡಿ ಅಲ್ಲೂ ಅಕ್ಕಿ ಸಹ ಬಿಟ್ಟಿದ್ದಾರೆ. ಸರ್ ನೀವ್ ಹೇಳ್ತೀರಾ ಅವ್ರು ಹೇಳ್ತಾರ ಅವ್ರ ದಾವಡಿ ಬಗ್ಗೆ? ಸರ್ ನನಗ್ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ನಮ್ ಜೊತೆಗೆ ಜರ್ನಿ ಇದಾರೆ. ಸೊ ಇವತ್ತು ನಾವ್ ಇರ್ಲಿ ಇಲ್ದೇ ಹೋಗ್ಲಿ ಅಕ್ಕಿ ಮಡಗ್ಬೇಕು ಅಂದ್ರೆ ನಾನೇ ಅಪ್ಪಣ್ಣ ಮಾಡಕ್ಕಾಗಲ್ಲ. ಸೊ ಇವ್ರಿಗೆ ಕಲ್ತಿರೋ ವಿದ್ಯೆಲೆ ನಾವು ಕಲ್ತಿದೀವಿ. ಅದ್ರಿಂದ ನಾವೇನೋ ಒಂದ್ ಮಾಡೋಣ ಅಂತೇಳಿ ಅಕ್ಕಿ ಬಿಟ್ಟು ನಮ್ ಶೇಷು ಬಗ್ಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದೀನಿ, ಮನು ಬಗ್ಗೆನೂ ಹೇಳಿದೀನಿ. ಇವ್ರದ್ದು ದಾವಡಿ ಇದೆ, ನೆಕ್ಸ್ಟ್ ವರ್ಷ ಬಿಟ್ಟೇ ಬಿಡ್ತಾರೆ ಅಂತ. ಈ ವರ್ಷ ಬಿಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿ 3 ವರ್ಷನೂ ಬಿಟ್ಟಿದ್ದಾರೆ. 8 ಮುಕ್ಕಾಲವರು ಒಂದ್ ಚಪ್ಪರ್ ಆಡ್ತು, ಬೆಳ್ಳಿ ಮಗನ್ ಮಗ. ಅದಾದ್ಮೇಲೆ ಮತ್ತೆ ಮೊಮ್ಮಗ ಆಡ್ತು, ಅದ್ರ ಮೊಮ್ಮಗ ಒಂದು, ಆಮೇಲೆ ಒಂದ್ ಮಕ್ಷಿ ಆಡ್ತು 10 ಅವರ್ ಚಿಲ್ರೆ. ಈ ವರ್ಷ ಬ್ಲಾಸ್ಟ್ ಒಂದ್ ಪಟ್ಟ ಆಡ್ತು 12 ಅವರ್ 53 ನಿಮಿಷ. ಎಷ್ಟು ಕಳ್ಳಿ ಪಟ್ಟ ಸರ್? 5 ಕಳ್ಳಿ ಪಟ್ಟ. 12 ಅವರ್ 53 ನಿಮಿಷ 5 ಕಳ್ಳಿ. ಸೊ ಮೇನ್ ಏನಂದ್ರೆ ಸರ್, ಡ್ಯೂಟಿ ಮಾಡೋರು ಇರ್ಬೇಕಲ್ಲಿ. ಡ್ಯೂಟಿ ಮಾಡಿದ್ರೆ ಅಕ್ಕಿ ಇಕ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ ನಮ್ ಶೇಷು. ಯಾಕೆಂದ್ರೆ ಸಖತ್ ಕೆಲ್ಸಗಾರ ಮಾಡಿದ್ದಾರೆ. ಖುಷಿ ಅಲ್ವಾ ಸರ್? ಯಾಕಂದ್ರೆ ನಾವ್ ಬಂದಿದ್ ಸಾಲದು ಸರ್, ನಮ್ ಜೊತೆಗೆ ಇವರು ಬಂದ್ಬೇಕು, ಅದು ನಮ್ಮ ಆಸೆ. ಯಾಕಂದ್ರೆ ನಾವ್ ಹಬ್ಬ ಬೆಳೆಯೋದಲ್ಲ ಸರ್, ನಮ್ ಜೊತೆ ನನ್ ಸರ್ಕಲ್ ಫುಲ್ ಬರ್ಬೇಕು. ಸಹ ಇದನ್ನ ಹೇಳಿದ್ರೆ ಜೊತೆಗಿರೋರು ಬೆಳಿಬೇಕು. ಹೌದು ಸರ್. ಯಾಕೆಂದ್ರೆ ಸರ್, ಏನಾನ ಕೊಡೋದಕ್ಕೆ ಬಾ ಮನೆ ಹತ್ರ ಅಂತ ಕರ್ಸ್ಕೊಳ್ಳೋದಕ್ಕಿನ್ನ ವಿದ್ಯೆ ಹೇಳ್ಕೊಡ್ತೀನಿ ನೀನ್ ಅಕ್ಕಿ ಬಿಡ್ಕೊ ಅಂತ ಹೇಳ್ತೀವಲ್ಲ, ಅದು ಇರ್ಬೇಕು. ಬಾರ ಮನೆ ಹತ್ರ ಅಂತ ಇರಲ್ಲ, ಅದು ವಿದ್ಯೆ ಅಲ್ಲ ಸರ್, ಅದು ಬೇರೆ ಏನೋ ವಿದ್ಯೆ ಅಷ್ಟೇ. ನಮ್ಮ ಯೋಗಿ ಅವರಿಗೆ ದ ರಿಯಲ್ ಶೋಕ್ದಾರ್ ಅನ್ನೋ ಒಂದು ಗೌರವಾರ್ಪಣೆ. ಸೊ ಹಾಗೆ ಅವ್ರಿಗೆ ಅಕ್ಕಿನ ಬಿಡೋದಕ್ಕೆ ಜಾಗ ಒಂದು ಕೊಟ್ಟವರು, ಅವ್ರಿಗೂ ಸಹ. ಯಾಕೆಂದ್ರೆ ಅಕ್ಕಿ ಆಡಿದೆ ಅವ್ರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಚೇತನ್ ಇನ್ಫ್ಲೂಯೆನ್ಸರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ರಿಯಲ್ ಶೋಕ್ದಾರ್ ಅನ್ನೋ ಒಂದು ಬಿರುದು. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, 12 ಅವರ್ 57 ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ. ಆ ರೀಸನ್ ಇದೊಂದು ಸಾಕು, ಅವರು ಶೋಕ್ದಾರ್, ರಿಯಲ್ ಶೋಕ್ದಾರ್ ಅನ್ನೋದಕ್ಕೆ. ನಮಗೂ ಒಂದು ಪ್ರೌಡ್ ಮೂಮೆಂಟ್ ಇದೆ ನಮ್ಮ ಚಾನಲ್ ಕಡೆಯಿಂದ ಕೊಡ್ತಾ ಇರೋದಕ್ಕೆ. ಒಬ್ಬರಿಂದ ಏನೂ ಆಗಲ್ಲ, ಇದು ಎಲ್ರೂ ಕಷ್ಟ ಬಿದ್ದಿದ್ದೀವಿ. ಸೊ ಈ ಕ್ರೆಡಿಟ್ ಎಲ್ರಿಗೂ ಸಿಗ್ಬೇಕು. ಇನ್ನು ಮುಖ್ಯವಾಗಿ ನಮ್ಮನ್ನ ಗುರುತಿಸಿ ನಾವ್ ಈ ಟೈಮ್ ಅಕ್ಕಿ ಬಿಟ್ಟಿರೋದಕ್ಕೆ ನೀವು ಬಂದು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆ ಧನ್ಯವಾದಗಳು. ಹೊಸ್ದಾಗಿ ಶೋಕಿ ಮಾಡ್ತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಹೊಸ್ದಾಗಿ ಶೋಕಿ ಮಾಡೋರಿಗೆ ಫಸ್ಟ್ ನೀವು ಅಕ್ಕಿ ತಗೊಳ್ಳೋದಲ್ಲ ಸರ್, ಒಂದ್ ಒಳ್ಳೆ ಗುರುನ ಪರ್ಚೇಸ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟಲ್ಲ, ಪ್ರೀತಿ ವಿಶ್ವಾಸದಿಂದ ಒಂದ್ ಪರ್ಚೇಸ್ ಮಾಡೋ ತರ ಇರ್ಬೇಕು. ಆ ಗುರು ಸಾಚವಾಗಿರ್ಬೇಕು. ಏನೋ ಕೊಡ್ತೀನಿ ಮನೆ ಹತ್ರ ಬಾ ಅನ್ನೋ ಗುರು ಬೇಡ. ನಾನು ಇದೀನಿ, ನೀನ್ ಅಕ್ಕಿ ಬಿಡು, ನಾನು ವಿದ್ಯೆ ಹೇಳ್ಕೊಡ್ತೀನಿ ಅನ್ನೋ ಗುರು ಇರ್ಬೇಕು. ಒಬ್ಬ ಬೈದ ಅನ್ಬಿಟ್ಟು ಬಿಟ್ಟೋಗ್ಬಾರ್ದು. ಬೈಲಿ ಏನೇ ಆಗ್ಲಿ ಅವರಿಂದನೇ ಇರ್ಬೇಕು. ಅವ್ರು ಇವತ್ತೆಲ್ಲ ನಾಳೆ ವಿದ್ಯೆ ದಾನ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಸಹಜವಾಗಿ ಯಾರಿಗೂ ವಿದ್ಯೆ ಯಾರು ಹೇಳ್ಕೊಡೋದಿಲ್ಲ. ಯಾಕೆಂದ್ರೆ ಅವ್ರ ವ್ಯಕ್ತಿನ ನೋಡ್ತಾರೆ, ಇವನ್ ಕಷ್ಟ ಬೀಳ್ತಾನ ಇಲ್ವಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಕ್ಕೆ 2 ವರ್ಷ ಟೈಮ್ ತಗೊಂಡ್ಬಿಡುತ್ತೆ. ಏನಪ್ಪಾ ಇಂಥವ್ರ ಜೊತೆಲಿದ್ದೆ, ನಾನೇನು ಇನ್ನೂ ಸಾಧನೆ ಮಾಡಿಲ್ವಲ್ಲ ಅಂತ ಡೈವರ್ಟ್ ಆಗೋದ್ರೆ ಮನೆ ಹತ್ರ ಕರೀತಾರೆ, ಏನೋ ಒಂದ್ ಕೊಡ್ತಾರೆ, ತಗೊಂಬಂದ್ ಅಕ್ಕಿಗೆ ಹಾಕ್ತಾರೆ, ಅಕ್ಕಿ ಆಡುತ್ತೆ. ಆ ಖುಷಿಗಿನ್ನ ಈ ತರ ಸಾಚವಾಗಿ ಬಿಟ್ರೆ, ಆ ತರ ನೀವು ಯೋಚನೆ ಮಾಡುವಾಗ್ಲೇ ಫಸ್ಟ್ ಈ ದಾರಿನ ಕಂಡಿಡ್ಕೊಳ್ಳಿ. ಸುಮ್ನೆ ಯಾರೋ ಏನೋ ಮಾಡ್ತಾರೆ, ಹೆಂಗೋ ಅಕ್ಕಿ ಬಿಡ್ತಾರೆ ಅನ್ನೋದು ಬೇಡ. ನೀವೊಬ್ರು ರಿಯಲ್ ಲೈಫ್ ಶೋಕ್ದಾರ್ ಆಗಿ ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ರಿಯಲ್ ಲೈಫ್ ಶೋಕ್ದಾರ್ ಆಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಗುರು ಇಟ್ಕೊಂಡು ಆಮೇಲೆ ಮುಂದೆ ಗುರಿ ಇಟ್ಕೊಂಡ್ರೆ ಖಂಡಿತ ಹಾಗೆ ಆಗುತ್ತೆ. ನಾವೆಲ್ಲ ಇದೀವಿ, ನಮ್ ಜೊತೆಗೆ ನೀವು ಇರ್ರಿ. ಸ್ನೇಹಿತರೆ, MK ಬ್ರದರ್ಸ್ ಲಾಫ್ಟ್ ಮೋಹನ್ ಅವರು ಯೋಗಿ ಅವರಿಗೆ ಒಂದು ಕಿರುಕಾಣಿಕೆ ಕೊಟ್ಟು ಗೌರವಾರ್ಪಣೆ ಮಾಡ್ತಾ ಇದ್ದಾರೆ.
ಖುಷಿನಪ್ಪ ನಿಂಗೆ ಅಕ್ಕಿ ಆಡಿರೋದು. ಹಾಗೆ ನಮ್ಮ ಅನಿಲ್ ಅವರು ಸಹ ಏನೋ ಒಂದು ಗಿಫ್ಟ್ ತಂದಿದ್ದಾರೆ ಯೋಗಿ ಅವ್ರಿಗೆ. ಸರ್ ಕೊಡಿ, ಇದನ್ನ ಇಟ್ಕೊಂಡು. ಓಕೆ ಸರ್, ಈ ಅಕ್ಕಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸರ್, ಈ ಅಕ್ಕಿ ಬಂದು ಲಾಸ್ಟ್ ವರ್ಷ ಖಾಲಿ ಆಗಿತ್ತಲ್ಲ ಸರ್, ಅದೇ ಈ ವರ್ಷ ಬಿಟ್ವಿ ಬೈರಿ ಎತ್ಕೊಂಡೋಯ್ತಲ್ಲ, ಅದು ಸ್ವಂತ ತಮ್ಮ. ಇವ್ ಒಳ್ಳೆ ಟೈಮ್ ಮಾಡಿದ್ದಾನೆ, ಬಟ್ ಉಡಾನ ಸಿಗ್ಲಿಲ್ಲ ಕರೆಕ್ಟಾಗಿ. ಸೊ ಅದರಿಂದ ಇವನ್ನ ಬರೋ ವರ್ಷಕ್ಕೆ ಬಿಡೋಣ ಅಂತ ಪ್ಲಾನ್ ಮಾಡಿಟ್ಟಿದ್ದೀನಿ. ತುಂಬಾ ಒಳ್ಳೆ ಟೈಮ್ ಮಾಡಿದೆ, ಸೊ ಉಡಾನಕ್ಕೆ ಸಿಗ್ಲಿಲ್ಲ. ಸರ್, ಹಾಗೆ ಟೂರ್ನಿಮೆಂಟ್ ಏನೋ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನೋ ಒಂದು ನ್ಯೂಸ್ ಇದೆ, ಅದ್ರ ಬಗ್ಗೆ ಏನ್ ಹೇಳಿ ಸರ್? ಟೂರ್ನಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಮುಗಿಸಿದೀವಿ. ಅದ್ಭುತವಾಗಿ ಚೆನ್ನಾಗಿ ನಡೆದಿದೆ. ಮೇನ್ ಮುಖ್ಯವಾಗಿ ರೆಫ್ರಿಗಳು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ರೆಫ್ರಿ ಇಲ್ಲ ಅಂದ್ರೆ ಯಾವ ಟೂರ್ನಮೆಂಟ್ ಅದು ನಡೆಯೋದಿಲ್ಲ. ಸೊ ರೆಫ್ರಿ ಮಾಡಿದಂಥವ್ರಿಗೆ ಎಲ್ರಿಗೂ ನನ್ನ ಧನ್ಯವಾದಗಳು. ಸೊ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್. ಈ ಟೂರ್ನಮೆಂಟ್ ಅಂದ್ರೆ ಏನೋ ದೊಡ್ಡ ಇಷ್ಟೇನ ಅನ್ಕೊಂಡಿದ್ವಿ. ಅದೆಲ್ಲ ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ನಾವು ಟೂರ್ನಮೆಂಟ್ಗೆ ಅಕ್ಕಿ ಬಿಟ್ಟು ನಾವು ಇಲ್ಲಿ ಅಕ್ಕಿ ಡ್ಯೂಟಿ ಮಾಡಿ ಇದನ್ನು ನೋಡ್ಕೊಂಡು ಅದನ್ನು ನೋಡ್ಕೊಂಡು ಬಹಳ ಫೇಸ್ ಮಾಡಿದ್ದೀವಿ. ಬಟ್ ಮೊದಲನೇ ಅನುಭವ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಇನ್ನೂ ಒಂದು 5-6 ಗ್ರೂಪ್ನ ಹ್ಯಾಡ್ ಮಾಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ವರ್ಷದಿಂದ ಸಾಚಾ ಟೂರ್ನಮೆಂಟ್ ಮಾಡ್ತಾ ಇದೀವಿ. ಇನ್ನೊಂದು ಕಲರ್ ಗ್ರೂಪ್ ಮಾಡ್ತಾ ಇದೀವಿ. 2 ಅಕ್ಕಿ ಬಿಡೋದು ಇಲ್ಲ 3 ಅಕ್ಕಿ ಬಿಡೋದು ನಾವು ತೀರ್ಮಾನ ಮಾಡೋಣ ಅಂತ ಆಮೇಲೆ ಇದ್ದೀವಿ. ಮೊದಲನೇದಾಗಿ ಈ ನಮ್ಮ ಟೂರ್ನಮೆಂಟ್ಗೆ ಹೇಮಂತ್, ನಮ್ಮ ಶಿವರಾಮರು, ನಮ್ಮ ಮಹೇಂದ್ರ, ಇನ್ನೊಬ್ರು ಅರುಣ್ ಅಂತಿದ್ದಾರೆ. ಅವರು ಏನೋ ಹುಷಾರಿಲ್ಲ ಅಂತೇಳಿ ಬಂದಿಲ್ಲ. ಸೊ ಇಷ್ಟು ನಾವು 4 ಜನ ಸೇರಿ 5 ಜನ ಸೇರಿನೇ ನಾವು ಇದೊಂದು ಟೂರ್ನಮೆಂಟ್ ನಡ್ಸಕ್ಕಾಗಿದ್ದು. ಒಬ್ರ ಕೈಲಿಂದ ಏನೂ ಆಗ್ತಾರಲ್ಲ. ಆಮೇಲೆ ಮುಖ್ಯವಾಗಿ ಏನಂದ್ರೆ ನಾವು ಬೇಗನೆ ನಾವು ಫಂಕ್ಷನ್ ಮಾಡಿ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಅವ್ರವ್ರ ಮನೆಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಆದಷ್ಟು ಇನ್ನೊಂದು 10 ದಿವಸದೊಳಗಡೆ ನಾವು ಕ್ಲಿಯರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಪ್ರತಿಯೊಂದು ಟೂರ್ನಮೆಂಟ್ ನಡೀತಾ ಇದೆ ಸರ್. ಸ್ಪೆಷಲ್ಗಳು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲ ತರ ಗ್ರೂಪ್ಗಳು ಮಾಡಿದ್ದಾರೆ. ಎಲ್ಲರಿಗೂ ಏನ್ ಮನವಿ ಕೇಳ್ಕೊಂತ ಇದ್ದೀನಿ, ಪ್ರತಿಯೊಬ್ಬರು ಟೂರ್ನಮೆಂಟ್ ಮಾಡೋರಿಗೆ ನೀವು ನಿಮ್ಮ ಟೂರ್ನಮೆಂಟ್ ವತಿಯಿಂದ ಒಂದು ಸಾಚಾ ಟೂರ್ನಮೆಂಟ್ ಅಂತ ಅನೌನ್ಸ್ ಮಾಡಿ ಅದೊಂದು ಗ್ರೂಪ್ ಅಂತ ಮಾಡಿ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಸಾಚಾ ಬಿಡ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದಕ್ಕೆ ನೀವೊಂದು ಅವಕಾಶ ಮಾಡ್ಕೊಟ್ರೆ ಅವ್ರು ಒಂದು ಏನು ಸರ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಏನಿಲ್ಲ. ಇದಕ್ಕೆ 2 ಸತಿ ರೆಫ್ರಿ ಕಳಿಸ್ಬೇಕು, ಬೆಳಿಗ್ಗೆ ರಾತ್ರಿ 2 ಸತಿ ಕಳಿಸ್ಬೇಕು. ಸೊ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾರ್ಗು ಒಂದು ಸಾಚಾ ಬಿಟ್ರೆ ನಮ್ಮಷ್ಟೇ ಖುಷಿ ಅವ್ರಿಗೆ ಪಡ್ಲಿ ಅನ್ನೋ ತರ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಪಟ್ಟಿದ್ದೀವಿ, ಎಲ್ಲರೂ ಪ್ರತಿಯೊಬ್ರು ಬಿಡ್ಲಿ. ಎಲ್ಲಾರ ಮನೇಲಿ ಅಕ್ಕಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಆದ್ರೆ ಸಾಚವಾಗಿ ಬಿಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅನ್ಕೊಂತೀನಿ. ಸಾಚವಾಗಿ ಬಿಡ್ಲಿ, ಒಳ್ಳೊಳ್ಳೆ ಲಾಂಗ್ ಟೈಮ್ ಮಾಡಿದ್ದಾರೆ. ಸೊ ಸಾಚವಾಗಿ ನಾವು ಬಿಟ್ಟಂಗೆ ಅವ್ರಿಗೆ ಬಿಟ್ರೆ ಅವ್ರಿಗೊಂದು ಖುಷಿ ಅಂತ, ಅವ್ರಿಗೂ ಆ ಖುಷಿ ಸಿಗ್ಲಿ ಅನ್ನೋದಕ್ಕೆ ಕೇಳ್ಕೊಂತೀನಿ ಸರ್ ನಾನು ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ವಂದನೆಗಳು.